ಓಂ ಶಾಂತಿ 15/8/2020 ಬಾಬ್ದಾದಾರವರ ಸಾಕಾರ ಮುರಳಿಯಾಗಿದೆ. ಮೀಠೆ ಬಚ್ಚೆ ಕದಂ ಕದಂ ಪರ್ ಜೋ ಹೋತಾ ಹೇ ವ ಕಲ್ಯಾಣಕಾರಿ ಹೇ. ಮಧುರರಾದಂತಹ ಮಕ್ಕಳೇ, ಹೆಜ್ಜೆ ಹೆಜ್ಜೆಯಲ್ಲೂ ಕೂಡ ಏನು ನಡೀತಾ ಇದೆ ಅದು ಕಲ್ಯಾಣಕಾರಿಯಾಗಿದೆ. इस ड्रामा में सबसे अधिक कल्याण उनका होता है जो बाप की याद में रहते हैं. ಯಾರು ತಂದೆಯ ನೆನಪಿನಲ್ಲಿರ್ತಾರೆ ಅವ್ರದ್ದೇ ಎಲ್ಲಕ್ಕಿಂತ ಹೆಚ್ಚು ಕಲ್ಯಾಣ ಅನ್ನೋದು ಈ ನಾಟಕದಲ್ಲಿ ಆಗುವಂಥದ್ದು. ಮಧುರರಾದಂತಹ ಮಕ್ಕಳೇ, ಹೆಜ್ಜೆ ಹೆಜ್ಜೆಯಲ್ಲೂ ಕೂಡ ಏನು ನಡೀತಾ ಇದೆ ಅದೆಲ್ಲವೂ ಕೂಡ ಕಲ್ಯಾಣಕಾರಿಯಾಗಿದೆ. ಮತ್ತೆ ಯಾರು ತಂದೆಯ ನೆನಪಿನಲ್ಲಿ ಇರ್ತಾರೆ ಅವ್ರದ್ದೇ ಎಲ್ಲಕ್ಕಿಂತ ಅಧಿಕವಾಗಿ ಕಲ್ಯಾಣ ಅನ್ನೋದು ಈ ನಾಟಕದಲ್ಲಿ ಆಗತ್ತೆ. ಪ್ರಶ್ನೆ: ड्रामा की किस नूंद को जानने वाले बच्चे अपार खुशी में रह सकते हैं? ಈ ವಿಶ್ವ ನಾಟಕದಲ್ಲಿ ಯಾವ ಒಂದು ನೋಂದಣಿ ಆಗಿದೆ ಇದನ್ನ ತಿಳ್ಕೊಳ್ಳೋದ್ರಿಂದ ಮಕ್ಕಳು ಅಪಾರ ಖುಷಿಯಲ್ಲಿರಲಿಕ್ಕೆ ಸಾಧ್ಯ. ಉತ್ತರ ಆಗಿದೆ, जो जानते हैं कि ड्रामानुसार अब इस पुरानी दुनिया का विनाश होगा. ಯಾರಿಗೆ ಗೊತ್ತಿದೆ ಈ ವಿಶ್ವ ನಾಟಕದ ಅನುಸಾರ ಈ ಹಳೆ ಪ್ರಪಂಚದ ವಿನಾಶ ಅನ್ನೋದು ಆಗುತ್ತೆ. ನ್ಯಾಚುರಲ್ ಕಲಾಮಿಟೀಸ್ भी होगी, ಪ್ರಕೃತಿ ವಿಕೋಪನೂ ಕೂಡ ಆಗುತ್ತೆ. ಲೇಕಿನ್ ಹಮಾರಿ ರಾಜಧಾನಿ ತೋ ಸ್ಥಾಪನಾ ಹೋನಿ ಹಿ ಹೈ. ಆದರೆ ನಮ್ಮ ರಾಜಧಾನಿ ಅಂತೂ ಸ್ಥಾಪನೆ ಆಗಲೇಬೇಕು. ಇಸ್ಮೆ ಕೋಯಿ ಕುಚ್ ನಹಿ ಕರ್ ಸಕ್ತಾ. ಇದರಲ್ಲಿ ಯಾರು ಕೂಡ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬಲ್ ಅವಸ್ಥಾಯೇ ನೀಚೆ ऊपर होती रहेगी. कभी बहुत उमंग कभी टंडे ठार हो जाएंगे. इसमें मुझना नहीं है. ಹೌದು, ನಮ್ಮ ಸ್ಥಿತಿಗಳು ಏರಿಳಿತದಲ್ಲಿ ಬರುತ್ತೆ. ಕೆಲವೊಂದ್ಸತಿ ಬಹಳ ಒಲವಿನಿಂದ ತಂದೆಯನ್ನ ನೆನಪು ಮಾಡ್ತೀವಿ, ಕೆಲವೊಂದ್ಸತಿ ನಮ್ಮ ಪುರುಷಾರ್ಥ ಬಹಳ ತಣ್ಣಗೋಗ್ಬಿಡುತ್ತೆ. ಇದರಲ್ಲಿ ನಾವೆಂದಿಗೂ ಕೂಡ ಗೊಂದಲದಲ್ಲಿ ಬರಬಾರ್ದು. ಸಭಿ ಆತ್ಮಾओं का बाप भगवान हमको पढ़ा रहे हैं, इस खुशी में रहना है. ಸರ್ವಾತ್ಮಗಳ ತಂದೆ ಭಗವಂತ ನಮಗೆ ಓದಿಸ್ತಾ ಇದ್ದಾರೆ, ಇದೇ ಖುಷಿಯಲ್ಲಿ ಇರಬೇಕಾಗಿದೆ. ಯಾರಿಗೆ ಗೊತ್ತಿದೆ ವಿಶ್ವ ನಾಟಕದ ಅನುಸಾರ ಈ ಹಳೆ ಪ್ರಪಂಚದ ವಿನಾಶ ಅನ್ನೋದು ಆಗತ್ತೆ, ಪ್ರಕೃತಿ ವಿಕೋಪನೂ ಕೂಡ ಆಗತ್ತೆ. ಆದ್ರೆ ನಮ್ಮ ರಾಜಧಾನಿ ಅಂತೂ ಸ್ಥಾಪನೆ ಆಗ್ಲೇಬೇಕು. ಇದರಲ್ಲಿ ಯಾರು ಕೂಡ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹೌದು, ನಮ್ಮ ಆತ್ಮದ ಸ್ಥಿತಿ ಏರಿಳಿತದಲ್ಲಿ ಬರುತ್ತೆ. ಕೆಲವೊಂದ್ಸತಿ ಬಹಳ ಒಲವಿನಿಂದ ತಂದೆಯನ್ನ ನೆನಪು ಮಾಡ್ತೀವಿ, ಕೆಲವೊಂದ್ಸತಿ ಸಂಪೂರ್ಣವಾಗಿ ತಣ್ಣಗಾಗಿ ಹೋಗ್ಬಿಡ್ತೀವಿ. ಇದರಲ್ಲಿ ಎಂದಿಗೂ ಕೂಡ ಗೊಂದಲದಲ್ಲಿ ಬರಬಾರ್ದು. ಸರ್ವಾತ್ಮಗಳ ತಂದೆ ಭಗವಂತ ನಮಗೆ ಓದಿಸ್ತಾ ಇದ್ದಾರೆ, ಇದೇ ಖುಷಿಯಲ್ಲಿ ಇರಬೇಕಾಗಿದೆ. ಗೀತೆ ಆಗಿದೆ. ಮೆಹಫಿಲ್ ಮೇ ಜಲ್ ಉಟಿ ಕ್ಷಮ. ಪತಂಗಗಳ ಸಭೆಯಲ್ಲಿ ಪರಂಜ್ಯೋತಿಗೆ ಎಲ್ಲರೂ ಕೂಡ ಬಲಿಹಾರಿಯಾದ್ರು. ಓಂ ಶಾಂತಿ. मीठे मीठे नंबरवार पुरुषार्थ अनुसार चैतन्य परवानों को बाबा याद दे रहे हैं. ಸಿಹಿ ಸಿಹಿಯಾದಂತಹ ಅನುಕ್ರಮವಾಗಿ ಪುರುಷಾರ್ಥ ಮಾಡುವುದಕ್ಕೆ ಅನುಸಾರವಾಗಿ ಚೈತನ್ಯ ಪತಂಗಗಳಿಗೆ ಬಾಬ್ದಾದಾರವರು ನೆನಪು ಪ್ರೀತಿಯನ್ನ ಕೊಡ್ತಾ ಇದ್ದಾರೆ. ತುಮ್ ಸಬ್ ಹೋ ಚೈತನ್ಯ ಪರ್ವಾನೆ. ತಾವೆಲ್ಲರೂ ಆಗಿದ್ದೀರಾ ಚೈತನ್ಯವಾದಂತಹ ಪತಂಗಗಳು. ಬಾಪ್ ಕೋ ಕ್ಷಮಾ ಭಿ ಕೇತೆ ಹೈ. ತಂದೆಯನ್ನ ಪರಂಜ್ಯೋತಿ ಅಂತಾನೂ ಕೂಡ ಹೇಳ್ತಾರೆ. ಪರಂತು ಉನ್ಕೋ ಜಾನ್ತೆ ಬಿಲ್ಕುಲ್ ನಹಿ ಹೈ. ಆದ್ರೆ ಅವರನ್ನಂತೂ ಯಾರು ಕೂಡ ಅರ್ಥನೇ ಮಾಡ್ಕೊಂಡಿಲ್ಲ. ಕ್ಷಮಾ ಕೋಯಿ ಬಡಿ ನಹಿ. ಪರಂಜ್ಯೋತಿ ಏನೋ ವಿಶಾಲವಾಗಿ ದೊಡ್ಡದಾಗಿಲ್ಲ. ಏಕ್ ಬಿಂದಿ ಹೈ. ಸಣ್ಣದಾದಂತಹ ಬಿಂದು ಆಗಿದ್ದಾರೆ. ಕಿಸ್ಕಿ ಬಿ ಬುದ್ಧಿ ಮೇ ನಹಿ ಹೋಗಾ ಕಿ ಹಮ್ ಆತ್ಮ ಬಿಂದಿ ಹೈ. ಯಾರ ಬುದ್ಧಿಯಲ್ಲೂ ಕೂಡ ಇದು ಬರೋದಿಲ್ಲ ನಾವು ಆತ್ಮಗಳು ಚೈತನ್ಯ ಸಣ್ಣದಾದಂತಹ ಬಿಂದು ಆಗಿದ್ದೀವಿ ಅಂತ. ಹಮಾರಿ ಆತ್ಮ ಮೇ ಸಾರಾ ಪಾಠ ಹೈ. ನಮ್ಮ ಆತ್ಮದಲ್ಲಿ ಪೂರ್ಣ ಪಾತ್ರ ಅನ್ನೋದು ನೋಂದಣಿ ಆಗಿದೆ. ಆತ್ಮ और परमात्मा का नॉलेज और किसकी बुद्धि में नहीं है. ಆತ್ಮ ಹಾಗೂ ಪರಮಾತ್ಮನ ಜ್ಞಾನ ಯಾರ ಬುದ್ಧಿಯಲ್ಲೂ ಕೂಡ ಇಲ್ಲ. तुम बच्चों को ही बाप ने आकर समझाया है, आत्मा का रियलाइजेशन दिया है. ನಾವು ಮಕ್ಕಳಿಗೆನೆ ತಂದೆ ಬಂದು ತಿಳಿಸ್ಕೊಟ್ಟಿದ್ದಾರೆ, ಆತ್ಮದ ಮನವರಿಕೆಯನ್ನ ಮಾಡಿಸಿದ್ದಾರೆ. ಆಗೆ ಯಾ ಪತಾ ನಹಿ ತಾ ಕಿ ಆತ್ಮ ಕ್ಯಾ ಹೈ ಪರಮಾತ್ಮ ಕ್ಯಾ ಹೈ. ಮುಂಚೆ ಇದು ಗೊತ್ತೇ ಇರಲಿಲ್ಲ ಆತ್ಮ ಅಂದ್ರೆ ಏನು, ಪರಮಾತ್ಮ ಅಂದ್ರೆ ಏನು. ಇಸ್ಲಿಯೇ ದೇಹ ಅಭಿಮಾನ ಕೆ ಕಾರಣ ಬಚ್ಚೋ ಮೇ ಮೋಹ ಭಿ ಹೈ. ಆದ ಕಾರಣ ಶರೀರದ ಅಭಿಮಾನ ಇರುವ ಕಾರಣ ಮಕ್ಕಳಿಗೆ ಬಹಳಷ್ಟು ಮಮತೆ ಮೋಹ ಇದೆ. ವಿಕಾರ ಭಿ ಬಹುತ್ ಹೈ. ಬಹಳಷ್ಟು ವಿಕಾರನೂ ಕೂಡ ಇದೆ.
ಭಾರತ್ ಕಿತನಾ ಊಂಚ್ ತಾ, ಭಾರತ ಎಷ್ಟು ಶ್ರೇಷ್ಠವಾಗಿತ್ತು. ವಿಕಾರ ಕಾ ನಾಮ್ ಭಿ ನಹೀ ತಾ, ವಿಕಾರದ ಹೆಸರೇ ಇರಲಿಲ್ಲ. ವ ತಾ ವಾಯ್ಸ್ಲೆಸ್ ಭಾರತ್, ಅಭಿ ಹೇ ವಿಶಸ್ ಭಾರತ್. ಅದಾಗಿದೆ ನಿರ್ವಿಕಾರಿ ಭಾರತ, ಇದಾಗಿದೆ ವಿಕಾರಿ ಭಾರತ. कोई भी मनुष्य ऐसे नहीं कहेंगे जैसे बाप समझाते हैं. ಯಾವುದೇ ಮನುಷ್ಯರು ಹೀಗೆ ತಿಳಿಸ್ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಹೇಗೆ ನಮ್ಮ ತಂದೆ ಸ್ಪಷ್ಟವಾಗಿ ಅರ್ಥ ಮಾಡಿಸ್ತಾ ಇದ್ದಾರೆ. आज से 5000 वर्ष पहले हमने इनको ಶಿವಾಲಯ बनाया था. ಇವತ್ತಿನಿಂದ 5000 ವರ್ಷಗಳ ಹಿಂದೆ ನಾವು ಭಾರತವನ್ನ ಶಿವಾಲಯವನ್ನಾಗಿ ಮಾಡಿದ್ವಿ. ಮೇನೆ ಹಿ ಶಿವಾಲಯ ಸ್ಥಾಪನ್ ಕಿಯಾ ಥಾ. ಬಾಬೋರ್ ಹೇಳ್ತಾರೆ, ನಾನೇ ಶಿವಾಲಯವನ್ನ ಸ್ಥಾಪನೆ ಮಾಡಿದ್ದೆ. ಕೇಸೆ ಸೋಬಿ ತುಮ್ ಅಭಿ ಸಮಜ್ ರಹೆ ಹೋ. ಹೇಗೆ ಶಿವಬಾಬು ಸ್ಥಾಪನೆಯನ್ನ ಮಾಡಿದ್ರು ಅದನ್ನು ಕೂಡ ತಾವೀಗ ಅರ್ಥ ಮಾಡ್ಕೊಳ್ತಾ ಇದ್ದೀರಾ. ತುಮ್ ಜಾನ್ತೆ ಹೋ ಕದಂ ಕದಂ ಪರ್ ಜೋ ಹೋತಾ ಹೇ ವ ಕಲ್ಯಾಣಕಾರಿ ಹಿ ಹೇ. ಬಾಬೋರ್ ಹೇಳ್ತಾರೆ, ತಮ್ಗಂತೂ ಗೊತ್ತಿದೆ, ಹೆಜ್ಜೆ ಹೆಜ್ಜೆಯಲ್ಲೂ ಕೂಡ ಇವಾಗ ಏನ್ ನಡೀತಾ ಇದೆ ಅದೆಲ್ಲದರಲ್ಲೂ ಕೂಡ ಕಲ್ಯಾಣ ಅನ್ನೋದು ತುಂಬಿದೆ. एक एक दिन जास्ती कल्याणकारी उनका है जो बाप को अच्छी रीति याद कर अपना भी कल्याण करते रहते हैं. ಪ್ರತಿಯೊಂದು ದಿನಾನೂ ಕೂಡ ಹೆಚ್ಚು ಕಲ್ಯಾಣಕಾರಿ ಆಗಿರುತ್ತೆ ಯಾರು ತಂದೆಯನ್ನ ಚೆನ್ನಾಗಿ ನೆನಪು ಮಾಡ್ತಾರೆ ಅವರ ಕಲ್ಯಾಣ ಅನ್ನೋದು ನಡೀತಾ ಹೋಗುತ್ತೆ. ಯಹ ಹೇ ಹಿ ಕಲ್ಯಾಣಕಾರಿ ಪುರುಷೋತ್ತಮ ಬನ್ನೆ ಕಾ ಯುಗ. ಇದಾಗಿದೆ ಕಲ್ಯಾಣಕಾರಿ ಪುರುಷೋತ್ತಮರಾಗುವಂತಹ ಯುಗ. ಬಾಪ್ ಕಿ ಕಿತನಿ ಮಹಿಮಾ ಹೇ. ಆ ತಂದೆದು ಎಷ್ಟು ಮಹಿಮೆ ಇದೆ. ತುಮ್ ಜಾನ್ತೆ ಹೋ ಅಭಿ ಸಚ್ಚಾ ಸಚ್ಚಾ ಭಾಗವತ್ ಚಲ್ ರಹಾ ಹೇ. ಈಗ ತಮಗ್ ಗೊತ್ತಿದೆ ನಿಜವಾದಂತಹ ಸತ್ಯವಾದಂತಹ ಭಾಗವತ ಅನ್ನೋದು ನಡೀತಾ ಇದೆ. द्वापर में जब भक्ति मार्ग शुरू होता है तो पहले पहले तुम भी हीरों का लिंग बनाकर पूजा करते हो. ದ್ವಾಪರ ಯುಗದಲ್ಲಿ ಯಾವಾಗ ಭಕ್ತಿ ಮಾರ್ಗ ಅನ್ನೋದು ಶುರುವಾಗುತ್ತೆ ಆಗ ಮೊಟ್ಟ ಮೊದಲು ತಾವು ವಜ್ರದ ಲಿಂಗವನ್ನ ಮಾಡಿ ಅದಕ್ಕೆ ಪೂಜೆಯನ್ನ ಸಲ್ಲಿಸ್ತೀರಾ. ಅಭಿ ತುಮಕೋ ಸ್ಮೃತಿ ಆಯಿ ಹೇ ಹಮ್ ಜಬ್ ಪೂಜಾರಿ ಬನೆ ತೇ ತಬ್ ಮಂದಿರ್ ಬನಾಯೆ ತೇ. ಈಗ ತಮಗೆ ಸ್ಮೃತಿ ಬಂದಿದೆ, ಯಾವಾಗ ನಾವು ಪೂಜಾರಿಗಳಾಗಿದ್ವಿ ಆಗ ನಾವು ಮಂದಿರಗಳನ್ನ ಕಟ್ಟಿದ್ವಿ. ಹೀರೆ ಮಾಣಿಕ್ ಕಾ ಬನಾತೆ ಥೇ. ವಜ್ರಗಳು ಮುತ್ತಿನಿಂದ ನಾವು ಮಾಡ್ತಾ ಇದ್ವಿ. ವ ಚಿತ್ರ ತೋ ಅಭಿ ಮಿಲ್ ನಾ ಸಕೆ. ಆ ಚಿತ್ರಗಳಂತೂ ಈಗ ನಮಗೆ ಸಿಗಕ್ಕೆ ಸಾಧ್ಯ ಇಲ್ಲ. ಯಹಾ ತೋ ಯ ಲೋಗ್ ಚಾಂದಿ ಆದಿ ಕಾ ಬನಾಕರ್ ಪೂಜಾ ಕರ್ತೆ ಹೇ. ಇಲ್ಲಂತೂ ಈ ಪ್ರಪಂಚದ ಮನುಷ್ಯರು ಬೆಳ್ಳಿ ಇತ್ಯಾದಿಗಳಿಂದ ಮಾಡಿ ಪೂಜೆಯನ್ನ ಮಾಡ್ತಾರೆ. ऐसे ಪೂಜಾರಿಯೋಂ ಕಾ ಭಿ ಮಾನ್ ದೇಖೋ ಕಿತನಾ ಹೇ. ಇಂತಹ ಪೂಜಾರಿಗಳದ್ದು ಕೂಡ ಗೌರವ ನೋಡಿ ಎಷ್ಟೊಂದು ಕೊಡ್ತಾರೆ. ಶಿವ್ ಕಿ ಪೂಜಾ ತೋ ಸಬ್ ಕರ್ತೆ ಹೇ. ಶಿವನ ಪೂಜೆ ಅಂತೂ ಎಲ್ಲರೂ ಕೂಡ ಮಾಡ್ತಾರೆ. ಲೇಕಿನ್ ಅವ್ಯಭಿಚಾರಿ ಪೂಜಾ ತೋ ಹೇ ನಹಿ. ಆದ್ರೆ ಇದಂತೂ ಅವ್ಯಭಿಚಾರಿಯಾದಂತಹ ಪೂಜೆ ಅಲ್ಲ. ಅಂದ್ರೆ ಒಬ್ಬ ಶಿವನನ್ನೇ ಪೂಜೆ ಮಾಡುವಂತವ್ರು ಅಲ್ಲ. ಯಬಿ ಬಚ್ಚೆ ಜಾನ್ತೆ ಹೇ ವಿನಾಶ್ ಬಿ ಆನೆ ಕಾ ಹೇ ಜರೂರ್ ತಯಾರಿಯಾ ಹೋ ರಹಿ ಹೇ. ಇದಂತೂ ಮಕ್ಕಳಿಗೆ ಗೊತ್ತಿದೆ, ವಿನಾಶ ಅಂತೂ ಅವಶ್ಯಕವಾಗಿ ಆಗ್ಬೇಕು, ಅದರ ತಯಾರಿಕೆನೂ ಕೂಡ ನಡೀತಾ ಇದೆ. ನ್ಯಾಚುರಲ್ ಕ್ಯಾಲಾಮಿಟೀಸ್ ಬಿ ಡ್ರಾಮಾ ಮೇ ನೋಂದ್ ಹೇ. ಪ್ರಕೃತಿ ವಿಕೋಪಗಳು ಕೂಡ ಈ ನಾಟಕದಲ್ಲಿ ನೋಂದಣಿ ಆಗಿದೆ. ಕೋಯಿ ಕಿತನಾ ಬಿ ಮಾತಾ ಮಾರೆ ತುಮ್ಹಾರಿ ರಾಜಧಾನಿ ತೋ ಸ್ಥಾಪನ್ ಹೋನಿ ಹಿ ಹೇ. ಯಾರು ಎಷ್ಟೇ ತಲೆ ಚಚ್ಕೊಂಡ್ರು ಕೂಡ ತಮ್ಮ ರಾಜಧಾನಿ ಅಂತೂ ಸ್ಥಾಪನೆ ಆಗ್ಲೇಬೇಕು. ಕೋಯಿ ಕಿ ಬಿ ತಾಕತ್ ನಹಿ ಜೋ ಇಸ್ಮೆ ಕುಚ್ ಕರ್ ಸಕೆ. ಏನಾದ್ರೂ ಇದ್ರಲ್ಲಿ ಬದಲಾವಣೆ ಮಾಡ್ಲಿಕ್ಕೆ ಯಾರಿಗೂ ಕೂಡ ತಾಕತ್ತಿಲ್ಲ. ಬಾಕಿ ಅವಸ್ಥಾಯೇ ತೋ ನೀಚೆ ಉಪರ್ ಹೋಗಿ ಹಿ. ಬಾಕಿ ಆತ್ಮದ ಸ್ಥಿತಿಯಲ್ಲಿ ಏರಿಳಿತ ಅಂತೂ ಆಗೇ ಆಗತ್ತೆ. ಯಹ ಹೇ ಬಹುತ್ ಬಡಿ ಕಮಾಯಿ. ಇದಾಗಿದೆ ಬಹಳ ದೊಡ್ಡದಾದಂತಹ ಸಂಪಾದನೆ. ಕಭಿ ತುಮ್ ಬಹುತ್ ಖುಷಿ ಮೇ ಅಚ್ಚೆ ಖ್ಯಾಲೋತೋ ಮೇ ರಹೆಂಗೆ ಕಭಿ ಟಂಡೆ ಪಡ್ ಜಾಯೆಂಗೆ. ಕೆಲವೊಮ್ಮೆ ತಾವು ಅಪಾರವಾದಂತಹ ಖುಷಿಯ ವಿಚಾರಗಳಲ್ಲಿ ಇರ್ತೀರಾ, ಕೆಲವೊಂದ್ಸತಿ ಸಂಪೂರ್ಣ ತಣ್ಣಗಾಗೋಗ್ಬಿಡ್ತೀರಾ. ಯಾತ್ರಾ ಮೇ ಬಿ ನೀಚೆ ಉಪರ್ ಹೋತೆ ಹೇ. ನೆನಪಿನ ಯಾತ್ರೆಯಲ್ಲೂ ಕೂಡ ಏರಿಳಿತ ಅನ್ನೋದು ಆಗತ್ತೆ. ಇಸ್ಮೇ ಬಿ ಏಸಾ ಹೋತಾ ಹೇ. ಅದೇ ರೀತಿ ಇದ್ರಲ್ಲೂ ಕೂಡ ಆಗತ್ತೆ. कभी तो सुबह को उठ बाप को याद करने से बहुत खुशी होती है. अहो बाबा हमको पढ़ा रहे हैं. ಕೆಲವೊಮ್ಮೆ ಬೆಳಗ್ಗೆ ಎದ್ದು ತಂದೆಯನ್ನ ನೆನಪು ಮಾಡೋದ್ರಲ್ಲಿ ಅಪಾರವಾದಂತಹ ಖುಷಿಯ ಅನುಭವನ ಮಾಡ್ತಾರೆ. ಹೇಳ್ತಾರೆ, ಅಹೋ ಬಾಬಾ ತಾವು ನಮ್ಗೆ ಓದಿಸ್ತಾ ಇದ್ದೀರಾ. ವಂಡರ್ ಹೇ. ಎಷ್ಟು ಅದ್ಭುತ ಇದು.
सभी आत्माओं का बाप भगवान हमको पढ़ा रहे हैं. सर्वात्मಗಳ ತಂದೆ ಭಗವಂತ ನಮಗೆ ಓದಿಸ್ತಾ ಇದ್ದಾರೆ. उन्होंने फिर कृष्ण को भगवान समझ लिया है. ಅವರಂತೂ ಕೃಷ್ಣನನ್ನ ಭಗವಂತ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. सारी दुनिया में गीता का मान बहुत है क्योंकि भगवान वाच है ना. ಪೂರ್ಣ ಪ್ರಪಂಚದಲ್ಲಿ ಗೀತೆಗೆ ಬಹಳಷ್ಟು ಮಹತ್ವಿಕೆ ಇದೆ. ಯಾಕೆ ಅಂತಂದ್ರೆ ಇದು ಭಗವಂತನ ಮಹಾವಾಕ್ಯ ತಾನೆ. परंतु यह किसको पता नहीं है कि भगवान किसको कहाँ जाता है. ಆದ್ರೆ ಯಾರಿಗೂ ಕೂಡ ಭಗವಂತ ಯಾರು ಅಂತ ಗೊತ್ತೇ ಇಲ್ಲ. ಯಾರಿಗೆ ಭಗವಂತ ಅಂತ ಕರೀತಾರೆ ಅಂತಾನೆ ಗೊತ್ತಿಲ್ಲ. बल कितना भी पोजीशन वाले बड़े बड़े विद्वान पंडित आदि है कहते भी है गॉड फादर को याद करते हैं परंतु वह कब आया क्या आकर किया ये सब भूल गए हैं. ಅವರೆಷ್ಟೇ ದೊಡ್ಡ ಸ್ಥಾನದಲ್ಲಿರ್ಬೋದು, ಬಹಳ ದೊಡ್ಡದಾದಂತಹ ವಿದ್ವಾನ್ ಪಂಡಿತರಿರ್ಬೋದು, ಅವರು ಕೂಡ ಪರಂಪಿತ ಪರಮಾತ್ಮನನ್ನ ನೆನಪು ಮಾಡ್ತೀವಿ ಅಂತ ಹೇಳ್ತಾರೆ. ಆದ್ರೆ ಆ ಪರಂಪಿತ ಪರಮಾತ್ಮ ಯಾವಾಗ ಬಂದ್ ಏನ್ ಮಾಡಿದ್ರು ಇದೆಲ್ಲವನ್ನು ಕೂಡ ಅವರು ಮರ್ತು ಬಿಟ್ಟಿದ್ದಾರೆ. ಬಾಪ್ ಸಬ್ ಬಾತೆ ಸಮಜಾತೆ ರಹತೆ ಹೈ. ಇದೆಲ್ಲ ಮಾತುಗಳನ್ನ ಬಾಬು ಅವರು ನಮ್ಗೆ ಅರ್ಥ ಮಾಡಿಸ್ತಾ ಇರ್ತಾರೆ. ಡ್ರಾಮಾ ಮೇ ಯೆ ಸಬ್ ನೂಂದ್ ಹೈ. ಈ ವಿಶ್ವ ನಾಟಕದಲ್ಲಿ ಇದೆಲ್ಲವೂ ಕೂಡ ನೋಂದಣಿ ಆಗಿದೆ. ಯ ರಾವಣ ರಾಜ್ಯ ಫಿರ್ ಭಿ ಹೋಗಾ ಔರ್ ಹಮ್ಕೋ ಆನಾ ಪಡೇಗಾ. ಈ ರಾವಣ ರಾಜ್ಯ ಮತ್ತೆ ನಡೆಯುತ್ತೆ, ಆಗತ್ತೆ, ನಾವು ಮತ್ತೆ ಈ ರಾವಣ ರಾಜ್ಯದಲ್ಲೇ ಬರ್ಬೇಕಾಗಿ ಬರುತ್ತೆ. ರಾವಣ ಹಿ ತುಮಕೋ ಅಜ್ಞಾನ್ ಕೆ ಘೋರ್ ಅಂಧಿಯಾರ ಮೇ ಸುಲಾ ದೇತೆ ಹೈ. ಈ ರಾವಣ ನಮ್ಮನ್ನ ಬಹಳ ಕಗ್ಗತ್ತಲಿನ ಅಂಧಕಾರದಲ್ಲಿ, ಅಜ್ಞಾನದ ಅಂಧಕಾರದಲ್ಲಿ ಮಲಗಿಸ್ಬಿಟ್ಟಿದ್ದಾರೆ. ಜ್ಞಾನ್ ತೋ ಸಿರ್ಫ್ ಏಕ್ ಜ್ಞಾನ ಸಾಗರ್ ಹಿ ಬತ್ಲಾತೆ ಹೈ. ಈ ತಿಳುವಳಿಕೆಯ ಮಾತನ್ನ ಕೇವಲ ಜ್ಞಾನ ಸಾಗರ ತಂದೆನೆ ತಿಳಿಸ್ಕೊಡ್ಲಿಕ್ಕೆ ಸಾಧ್ಯ. ಜಿಸಸೆ ಸದ್ಗತಿ ಹೋತಿ ಹೈ. ಅವರು ಕೊಡುವಂತಹ ತಿಳುವಳಿಕೆಯಿಂದ ನಮ್ಮ ಸದ್ಗತಿ ಆಗೋಗ್ಬಿಡುತ್ತೆ. ಸಿವಾಯ್ ಬಾಪ್ಗೆ ಅವ್ರ ಕೋಯಿ ಸದ್ಗತಿ ಕರ್ನಾ ಸಖೆ. ತಂದೆಯ ಹೊರತಾಗಿ ಬೇರೆ ಯಾರು ಕೂಡ ನಮ್ಮ ಸದ್ಗತಿಯನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸರ್ವ ಕಾ ಸದ್ಗತಿದಾತ ಏಕ್ ಹೈ. ಸರ್ವರ ಸದ್ಗತಿದಾತ ಅಂತೂ ಒಬ್ಬರೇ ತಂದೆ ಆಗಿದ್ದಾರೆ. ಗೀತಾ ಕಾ ಜ್ಞಾನ್ ಜೋ ಬಾಪ್ ನೆ ಸುನಾಯಾ ತಾ ವಹ ಫಿರ್ ಪ್ರಾಯಲೋಪ್ ಹೋ ಗಯಾ. ಗೀತೆಯ ಜ್ಞಾನ ತಂದೆ ಏನ್ ತಿಳಿಸಿದ್ರು ಅದು ಈಗ ಪ್ರಾಯಲೋಪ ಆಗೋಗ್ಬಿಟ್ಟಿದೆ. ऐसा नहीं ये ज्ञान कोई परंपरा चला आता है. ಬಾಬು ಅವ್ರು ತಿಳಿಸ್ಕೊಡ್ತಾ ಇದ್ದಾರೆ, ಯಾವ ಒಂದು ತಿಳುವಳಿಕೆಯನ್ನ ಈಗ ತಂದೆ ಕೊಡ್ತಾ ಇದ್ದಾರೆ ಅದು ಪರಂಪರೆಯಲ್ಲಿ ಬರೋದಿಲ್ಲ. औरों के कुरान बाइबल आदि चले आते हैं विनाश नहीं हो जाते. ಆದ್ರೆ ಬೇರೆಯವರ ಕುರಾನ್ ಬೈಬಲ್ ಇದೆಲ್ಲವೂ ಏನಿದೆ ಇದಂತೂ ಅನೇಕ ವರ್ಷಗಳು ನಡ್ಕೊಂಡು ಬರುತ್ತೆ, ಅದರ ವಿನಾಶ ಅನ್ನೋದು ಆಗೋದಿಲ್ಲ. तुमको तो जो ज्ञान अभी मैं देता हूँ इनका कोई ಶಾಸ್ತ್ರ बनता नहीं. ಬಾಬು ಅವ್ರು ಹೇಳ್ತಾರೆ, ನಾನು ನಿಮ್ಗೆ ಇವಾಗ ಯಾವ ಜ್ಞಾನವನ್ನ ಕೊಡ್ತಾ ಇದ್ದೀನಿ ಇದರದು ಯಾವುದೂ ಕೂಡ ಶಾಸ್ತ್ರ ಅನ್ನೋದು ಆಗೋದಿಲ್ಲ. ಜೋ ಪರಂಪರಾ ಅನಾದಿ ಹೋ ಜಾಯ್. ಇದು ಪರಂಪರೆ ಅನಾದಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯ ತೋ ತುಮ್ ಲಿಖ್ತೆ ಹೋ ಫಿರ್ ಖತಮ್ ಕರ್ ದೇತೆ ಹೋ. ಇದಂತೂ ತಾವು ಬರೀತೀರಾ, ನಂತರ ಇದೆಲ್ಲವೂ ಕೂಡ ಸಮಾಪ್ತಿ ಮಾಡ್ಬಿಡ್ತೀರಾ. ಯ ತೋ ಸಬ್ ನ್ಯಾಚುರಲ್ ಜಲ್ಕರ್ ಖತಮ್ ಹೋ ಜಾಯಂಗೆ. ಬಾಬು ಅವ್ರು ಹೇಳ್ತಾರೆ, ಇದೆಲ್ಲವೂ ಕೂಡ ಸ್ವಾಭಾವಿಕವಾಗಿ ಸುಟ್ಟು ಬೂದಿ ಆಗತ್ತೆ. बाप ने कल्प पहले भी कहा था अभी भी तुमको कह रहे हैं ये ज्ञान तुमको मिलता है फिर प्रारब्ध जाकर पाते हो फिर इस ज्ञान की दरकार नहीं रहती. ಬಾಬು ಅವರು ಕಲ್ಪದ ಹಿಂದೆನೂ ಕೂಡ ಹೇಳಿದ್ರು, ಈಗಲೂ ಕೂಡ ನಮ್ಗೆ ಹೇಳ್ತಾ ಇದ್ದಾರೆ, ಈ ಜ್ಞಾನ ಅನ್ನೋದು ನಿಮ್ಗೆ ಇವಾಗ ಸಿಗುತ್ತೆ, ನಂತರ ಇದರ ಪ್ರಾರಬ್ಧವನ್ನ ತಾವು ಪಡಿತೀರಾ, ಅಲ್ಲಿ ನಿಮ್ಗೆ ಈ ಜ್ಞಾನದ ಅವಶ್ಯಕತೆ ಇಲ್ಲ. ಪ್ರಾರಬ್ಧ ಪಡೆದ ನಂತರ ನಿಮ್ಗೆ ಈ ಜ್ಞಾನದ ಅವಶ್ಯಕತೆ ಇಲ್ಲ. ಭಕ್ತಿ ಮಾರ್ಗ ಮೇ ಸಬ್ ಶಾಸ್ತ್ರ ಹೈ. ಭಕ್ತಿ ಮಾರ್ಗದಲ್ಲಿ ಎಲ್ಲಾ ಶಾಸ್ತ್ರಗಳು ಇದೆ. ಬಾಬಾ ತುಮಕೋ ಕೋಯಿ ಗೀತಾ ಪಡ್ಕರ್ ನಹಿ ಸುನಾತೆ ಹೈ. ಶಿವಬಾಬು ಅವರು ನಮ್ಗೆ ಗೀತಾ ಪುಸ್ತಕವನ್ನ ತಗೊಂಡು ಓದಿ ತಿಳಿಸೋದಿಲ್ಲ. ವತೋ ರಾಜ್ಯೋ ಕಿ ಶಿಕ್ಷಾ ದೇತೆ ಹೈ. ಶಿವಬಾಬು ಅವರಂತೂ ರಾಜಯೋಗದ ಶಿಕ್ಷಣವನ್ನ ಕೊಡ್ತಾರೆ. ಜಿಸ್ಕಾ ಫಿರ್ ಭಕ್ತಿ ಮಾರ್ಗ ಮೇ ಶಾಸ್ತ್ರ ಬನಾತೆ ಹೈ. ಇದನ್ನೇ ಮತ್ತೆ ಭಕ್ತಿ ಮಾರ್ಗದಲ್ಲಿ ಶಾಸ್ತ್ರಗಳನ್ನಾಗಿ ಮಾಡ್ತಾರೆ. ತೋ ಅಗಡಂ ಬಗಡಂ ಕರ್ ದೇತೆ ಹೈ. ಆವಾಗ ಎಲ್ಲವೂ ಕೂಡ ಉಲ್ಟಾ ಪಲ್ಟಾ ಮಾಡ್ಬಿಡ್ತಾರೆ. ತೋ तुम्हारी मूल बात है कि गीता का ज्ञान किसने दिया.
ಈಗ ನಮ್ಮ ಮುಖ್ಯ ಮಾತು ತಿಳಿಸ್ಬೇಕಾಗಿರೋದು ಇದಾಗಿದೆ. ಗೀತೆಯ ಜ್ಞಾನವನ್ನ ಯಾರು ಕೊಟ್ಟಿದ್ದು? ಉನ್ಕಾ ನಾಮ್ ಬದ್ಲಿ ಕರ್ ದಿಯಾ ಹೈ. ಯಾರು ಗೀತಾ ಜ್ಞಾನವನ್ನ ಕೊಟ್ಟಿದ್ದಾರೆ ಅವರ ಹೆಸರನ್ನ ಬದಲಾವಣೆ ಮಾಡ್ಬಿಟ್ಟಿದ್ದಾರೆ. और कोई के भी नाम बदली नहीं हुए है. ಬೇರೆ ಯಾರ್ದು ಕೂಡ ಹೆಸರು ಬದಲಾವಣೆ ಮಾಡಿಲ್ಲ. ಸಬ್ಕೆ ಮುಖ್ಯ ಧರ್ಮ ಶಾಸ್ತ್ರನ, ಎಲ್ಲಾ ಧರ್ಮದವ್ರದ್ದು ಕೂಡ ತಮ್ಮದೇ ಆದಂತಹ ಮುಖ್ಯ ಧರ್ಮಶಾಸ್ತ್ರ ಇದೆ ತಾನೆ. ಇಸ್ಮೆ ಮುಖ್ಯ ಹೈ ಡೈಟಿಸಂ, ಇಸ್ಲಾಮಿಸಂ, ಬುದ್ಧಿಸಂ. ಮುಖ್ಯವಾದಂತಹ ಧರ್ಮಗಳಲ್ಲಿ ಒಂದಾಗಿದೆ ದೇವತಾ ಧರ್ಮ, ಇನ್ನೊಂದಾಗಿದೆ ಇಸ್ಲಾಂ, ಮೂರನೇದಾಗಿದೆ ಬೌದ್ಧ ಧರ್ಮ. बल करके कोई कहते हैं कि पहले बुद्धिज्म है पीछೆ ಇಸ್ಲಾಮಿಸಂ. ಹೌದು, ಕೆಲವ್ರು ಹೇಳ್ತಾರೆ ಮೊಟ್ಟ ಮೊದಲು ಬೌದ್ಧರು ಬಂದ್ರು, ಅದಾದ ನಂತರ ಮುಸಲ್ಮಾನರು ಬಂದ್ರು. ಬೋಲೋ ಇನ್ ಬಾತೋ ಸೆ ಗೀತಾ ಕಾ ಕೋಯಿ ತೈಲುಕ್ ನಹಿ ಹೈ. ಅವ್ರಿಗೆ ತಿಳಿಸ್ಬೇಕಂತೆ ಯಾವುದೇ ಮೊದಲು ಬರಲಿ, ಅದಾದ್ಮೇಲೆ ಮುಸಲ್ಮಾನರು ಬಂದಿರ್ಬೋದು, ಇದ್ಯಾವುದು ಕೂಡ ಗೀತೆಗೆ ಯಾವುದೇ ಸಂಬಂಧ ಇಲ್ಲ. ಹಮಾರ ತೋ ಕಾಮ್ ಹೇ ಬಾಪ್ ಸೆ ವರ್ಸಾ ಲೇನೆ ಕಾ. ನಮ್ಮ ಕೆಲಸ ಆಗಿದೆ ತಂದೆಯಿಂದ ಆಸ್ತಿಯನ್ನ ಪಡೆಯೋದು. ಬಾಪ್ ಕಿತನಾ ಅಚ್ಚಿ ರೀತಿ ಸಮಜಾತೆ ಹೇ ಯಹ್ ಹೇ ಬಡಾ ಝಾಡ್. ತಂದೆ ಎಷ್ಟು ಚೆನ್ನಾಗಿ ನಮ್ಗೆ ಅರ್ಥ ಮಾಡಿಸ್ತಾರೆ, ಇದಾಗಿದೆ ವಿಶಾಲವಾದಂತಹ ವೃಕ್ಷ. ಅಚ್ಚಾ ಹೇ ಜೈಸಾ ಫ್ಲವರ್ ವಾಸ್ ಹೇ. ಬಾಬೋರ್ ಹೇಳ್ತಾರೆ ಒಳ್ಳೇದು, ಇದಂತೂ ಹೂದಾಣಿ ಆಗಿದೆ. ತೀನ್ ಟ್ರಿಬ್ಯೂಟ್ಸ್ ನಿಕಲ್ತಿ ಹೇ. ಇದರಿಂದ 3 ರೆಂಬೆಗಳು ಬರುತ್ತವೆ. ಕಿತನಾ ಅಚ್ಚಾ ಸಮಜ್ ಸೆ ಬನಾಯಾ ಹುವಾ ಜಾಡ್ ಹೇ. ಇದೆಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಮಾಡಿರುವಂತಹ ವೃಕ್ಷ ಆಗಿದೆ. ಕೋಯಿ ಬಿ ಜಡ್ ಸಮಜ್ ಜಾಯಂಗೆ ಕಿ ಹಮ್ ಕಿಸ್ ಧರ್ಮ ಕೆ ಹೈ. ಯಾರು ಬೇಕಾದ್ರೂ ಇದನ್ನ ತಕ್ಷಣ ಅರ್ಥ ಮಾಡ್ಕೊಳ್ಬಹುದು, ನಾವು ಯಾವ ಧರ್ಮದವರಾಗಿದ್ದೀವಿ. ಹಮಾರ ಧರ್ಮ ಕಿಸ್ನೆ ಸ್ಥಾಪನ್ ಕಿಯಾ. ನಮ್ಮ ಧರ್ಮವನ್ನ ಯಾರು ಸ್ಥಾಪನೆ ಮಾಡಿದ್ದು? ಯ ದಯಾನಂದ್ ಅರವಿಂದ್ ಘೋಷ್ ಆದಿ ತೋ ಅಭಿ ಹೋಕರ್ ಗಯೇ ಹೈ. ಈ ದಯಾನಂದ್ರು, ಅರವಿಂದ್ ಘೋಷ್ ಅವರು, ಇವರೆಲ್ಲರೂ ಕೂಡ ಈಗ ಬಂದು ಹೋಗಿರುವಂತವ್ರು. ಓ ಲೋಗ್ ಬಿ ಯೋಗ್ ಆದಿ ಸಿಕ್ಲಾತೆ ಹೇ. ಅವರು ಕೂಡ ಯೋಗ ಇತ್ಯಾದಿಗಳನ್ನ ಕಲಿಸ್ತಾರೆ. ಹೇ ಸಬ್ ಭಕ್ತಿ. ಇದೆಲ್ಲವೂ ಕೂಡ ಭಕ್ತಿಯಾಗಿದೆ. ಜ್ಞಾನ್ ಕಾ ತೋ ನಾಮ್ ನಿಶಾ ನಹಿ. ಇದರಲ್ಲಿ ತಿಳುವಳಿಕೆಯ ಹೆಸರು ಚಿಹ್ನೆ ಇಲ್ಲ. ಕಿತನೆ ಬಡೆ ಬಡೆ ಟೈಟಲ್ ಮಿಲ್ತೆ ಹೈ. ಇವ್ರಿಗೆ ಎಷ್ಟು ದೊಡ್ಡ ದೊಡ್ಡ ಬಿರುದುಗಳನ್ನ ಕೊಡ್ತಾರೆ. ಯಬಿ ಸಬ್ ಡ್ರಾಮಾ ಮೇ ನೂಂದ್ ಹೈ. ಇದೆಲ್ಲವೂ ಕೂಡ ನಾಟಕದಲ್ಲಿ ನೋಂದಣಿ ಆಗಿದೆ. ಫಿರ್ ಬಿ ಹೋಗಾ 5000 ವರ್ಷ ಕೆ ಬಾದ್. ಇದು ಕೂಡ ನಂತರ ನಡೆಯುತ್ತೆ, 5000 ವರ್ಷಗಳ ನಂತರ. ಶುರು ಸೆ ಲೇಕರ್ ಯ ಚಕ್ರ ಕೈಸಾ ಚಲಾ ಹೈ ಫಿರ್ ಕೈಸೆ ರಿಪೀಟ್ ಹೋತಾ रहता है. ಶುರುವಿನಿಂದ ಹಿಡಿದು ಈ ಚಕ್ರ ಹೇಗೆ ನಡೀತಾ ಇದೆ, ಮತ್ತೆ ಹೇಗೆ ಇದು ಪುನರಾವರ್ತನೆ ಆಗುತ್ತೆ, ತುಮ್ ಜಾನ್ತೆ ಹೋ. ಇದನ್ನ ತಾವು ತಿಳ್ಕೊಂಡಿದ್ದೀರಾ. ಅಭಿ ಕಾ ಪ್ರೆಸೆಂಟ್ ಫಿರ್ ಪಾಸ್ಟ್ ಹೋ ಫ್ಯೂಚರ್ ಹೋ ಜಾಯೇಗಾ. ಈಗಿನ ವರ್ತಮಾನ ಏನಿದೆ ಅದು ಭೂತ ಆಗಿ ನಂತರ ಇದೇ ಭವಿಷ್ಯ ಆಗೋಗ್ಬಿಡುತ್ತೆ. ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್. ವರ್ತಮಾನ, ಭೂತ ಮತ್ತೆ ಭವಿಷ್ಯ. ಜೋ ಪಾಸ್ಟ್ ಹೋ ಜಾತಾ ಹೈ ವ ಫಿರ್ ಫ್ಯೂಚರ್ ಹೋಗಾ. ಯಾವುದು ಭೂತ ಆಗೋಗ್ಬಿಟ್ಟಿದೆ ಅದು ನಂತರ ಭವಿಷ್ಯವಾಗುತ್ತೆ. ಇಸ್ ಸಮಯ ತುಮ್ಕೋ ನಾಲೆಜ್ ಮಿಲ್ತಿ ಹೈ ಫಿರ್ ತುಮ್ ರಾಜಾಯಿ ಲೇತೆ ಹೋ. ಈ ಸಮಯದಲ್ಲಿ ತಮ್ಗೆ ಜ್ಞಾನ ಅನ್ನೋದು ಸಿಕ್ಕಿದೆ, ನಂತರ ತಾವು ರಾಜ್ಯವನ್ನ ಪಡಿತೀರಾ. ಇನ್ ದೇವಿ ದೇವತಾಂಕ ರಾಜ್ಯ ಥಾನ. ಈ ದೇವಿ ದೇವತೆಗಳ ರಾಜ್ಯ ಇತ್ತು ಅಲ್ವೇ. ಉಸ್ ಸಮಯ ಔರ್ ಕೋಯಿ ಕ ರಾಜ್ಯ ನಹಿತಾ. ಆ ಸಮಯದಲ್ಲಿ ದೇವಿ ದೇವತೆಗಳ ರಾಜ್ಯದ ಸಮಯದಲ್ಲಿ ಬೇರೆ ಯಾವುದೇ ರಾಜ್ಯ ಅನ್ನೋದು ಇರಲಿಲ್ಲ. ಯ ಬಿ ಏಕ್ ಕಹಾನಿ ಮಿಸಲ್ ಬತಾವು. ಇದನ್ನು ಕೂಡ ಒಂದು ಕತೆ ರೂಪದಲ್ಲಿ ತಾವು ತಿಳಿಸಿ. ಬಡೀ ಸುಂದರ್ ಕಹಾನಿ ಬಂಜಾಗಿ. ಇದು ಬಹಳ ಸುಂದರವಾದಂತಹ ಕತೆ ಆಗುತ್ತೆ. ಲಾಂಗ್ ಲಾಂಗ್ 5000 ವರ್ಷ ಪೆಹ್ಲೆ ಯ ಭಾರತ್ ಸತ್ಯುಕ್ತ. ಹೇಳಿ ಬಹಳ ಹಿಂದಿನ ಸಮಯ, 5000 ವರ್ಷಗಳ ಹಿಂದೆ ಭಾರತ ಸತ್ಯುಗವಾಗಿತ್ತು. ಕೋಯಿ ಧರ್ಮ ನಹಿ ಥಾ. ಆ ಸಮಯದಲ್ಲಿ ಯಾವುದೇ ಧರ್ಮ ಇರಲಿಲ್ಲ. ಸಿರ್ಫ್ ದೇವಿ ದೇವತಾओं का ही राज्य था. ಕೇವಲ ದೇವಿ ದೇವತೆಗಳ ರಾಜ್ಯವೇ ಇತ್ತು. ಉನ್ಕೋ ಸೂರ್ಯವಂಶಿ ರಾಜ್ಯ ಕಹಾ ಜಾತಾ ಥಾ. ಆ ಸಮಯದಲ್ಲಿ ಯಾರು ದೇವಿ ದೇವತೆಗಳು ರಾಜ್ಯವನ್ನ ನಡೆಸ್ತಾ ಇದ್ರು ಅವರನ್ನ ಸೂರ್ಯವಂಶಿಯರು ಅಂತ ಕರೀತಾ ಇದ್ರು. ಲಕ್ಷ್ಮೀನಾರಾಯಣ ಕಾ ರಾಜ್ಯ ಛಲ. ಆ ಸೂರ್ಯವಂಶಿಯರಲ್ಲಿ ಲಕ್ಷ್ಮೀನಾರಾಯಣರ ರಾಜ್ಯ ಅನ್ನೋದು ನಡೀತು. 1250 वर्ष फिर उन्होंने राज्य दिया. दूसरे 22 क्षत्रियों को फिर उनका राज्य चला.
1250 ವರ್ಷಗಳ ನಂತರ ಅವರು ತಮ್ಮ ರಾಜ್ಯವನ್ನ ತಮ್ಮ ಸಹೋದರರಿಗೆ ಕ್ಷತ್ರಿಯರಿಗೆ ಕೊಟ್ಟರು. ನಂತರ ಕ್ಷತ್ರಿಯರ ರಾಜ್ಯ ಅನ್ನೋದು ನಡೀತು. ತುಮ್ ಸಮಜಾ ಸಕ್ತೆ ಹೋ ಕಿ ಬಾಪ್ನೆ ಆಕರ್ ಪಡಾಯ ಥಾ. ತಾವು ಚೆನ್ನಾಗಿ ಅರ್ಥ ಮಾಡಿ ತಿಳಿಸ್ಬೋದು, ಇದೆಲ್ಲವನ್ನು ಕೂಡ ತಂದೆ ಬಂದು ನಮ್ಗೆ ಓದಿಸಿದ್ರು. ಜೋ ಅಚ್ಚಿ ರೀತಿ ಪಡೆ ವ ಸೂರ್ಯವಂಶಿ ಬನೆ. ಯಾರು ಚೆನ್ನಾಗಿ ವಿದ್ಯಾಭ್ಯಾಸವನ್ನ ಮಾಡಿದ್ರು ಅವರು ಸೂರ್ಯವಂಶಿಯರಾದ್ರು. ಜೋ ಫೇಲ್ ಹುಯೆ ಉನ್ಕಾ ನಾಮ್ ಕ್ಷತ್ರಿಯ ಪಡ. ಯಾರು ಇದ್ರಲ್ಲಿ ಅನುತ್ತೀರ್ಣರಾದ್ರು ಅವರು ಕ್ಷತ್ರಿಯರಾದ್ರು. ಬಾಕಿ ಲಡಾಯಿ ಆದಿ ಕಿ ಬಾತ್ ನಹಿ ಹೈ. ಇಲ್ಲಿ ಯಾವುದೇ ಯುದ್ಧದ ಮಾತು ಇಲ್ಲ. ಬಾಬಾ कहते हैं बच्चे तुम मुझे याद करो तो तुम्हारे विक्रम विनाश हो जाएंगे. ಬಾಬೋರ್ ಹೇಳ್ತಾರೆ, ಮಕ್ಕಳೇ ತಾವು ನನ್ನನ್ನ ನೆನಪು ಮಾಡಿದ್ದೇ ಆದ್ರೆ ನಿಮ್ಮ ವಿಕರ್ಮಗಳು ವಿನಾಶವಾಗುತ್ತವೆ. ತುಮ್ಹೇ ವಿಕಾರೋ ಪರ್ ಜೀತ್ ಪಾನಿ ಹೈ. ತಾವು ವಿಕಾರದ ಮೇಲೆ ವಿಜಯವನ್ನ ಪಡಿಬೇಕಾಗಿದೆ. ಬಾಪ್ನೆ ಆರ್ಡಿನೆನ್ಸ್ ನಿಕಾಲಾ ಹೈ ಜೋ ಕಾಮ್ ಪರ್ ಜೀತ್ ಪಾಯೆಂಗೆ ವಹಿ ಜಗಜ್ಜೀತ್ ಬನೆಂಗೆ. ತಂದೆಯವರು ಸುಗ್ರೀವಾಜ್ಞೆಯನ್ನ ಮಾಡಿದರೆ ತಾವು ಯಾವಾಗ ಕಾಮ ವಿಕಾರದ ಮೇಲೆ ವಿಜಯವನ್ನ ಪಡಿತೀರಾ ಆಗ ತಾವು ಜಗಜ್ಜೀತರಾಗ್ತೀರಾ. ಪೀಛೆ ಆಧಾ ಕಲ್ಪ ಬಾದ್ ಫಿರ್ ವಾಮ್ ಮಾರ್ಗ ಮೇ ಗಿರ್ತೆ ಹೈ. ಅದಾದ ನಂತರ ಅರ್ಧ ಕಲ್ಪದ ನಂತರ ತಾವು ವಾಮ ಮಾರ್ಗದಲ್ಲಿ ಕೆಳಗಿಳಿತೀರಾ, ಬೀಳ್ತೀರಾ. ಉನ್ಹೋಂ ಕೆ ಬಿ ಚಿತ್ರ ಹೈ. ಅದರದ್ದು ಕೂಡ ವಾಮ ಮಾರ್ಗದ ಚಿತ್ರಗಳು ಕೂಡ ಇದೆ. ಶಕಲ್ ದೇವತಾओं की ಬನಿ ಹುಯಿ ಹೈ. ಮುಖ ಅಂತೂ ದೇವತೆಗಳದ್ದು ಮಾಡಲಾಗಿದೆ. ರಾಮ್ ರಾಜ್ಯ और ರಾವಣ ರಾಜ್ಯ ಆದಾ ಆದಾ ಹೈ. ಅರ್ಧ ಕಲ್ಪ ರಾಮ ರಾಜ್ಯ, ಅರ್ಧ ಕಲ್ಪ ರಾವಣ ರಾಜ್ಯ, ಕಲ್ಪದಲ್ಲಿ ಅರ್ಧ ಅರ್ಧ ಮಾಡಲಾಗಿದೆ. ಉನ್ಕಿ ಕಹಾನಿ ಬೈಟ್ ಬನಾನಿ ಹೈ. ಇದನ್ನ ಕೂತು ಕಥೆಯನ್ನಾಗಿ ಬರಿಬೇಕಾಗಿದೆ. ಫಿರ್ ಕ್ಯಾ ಹುವಾ, ಫಿರ್ ಕ್ಯಾ ಹುವಾ. ಅದಾದ ನಂತರ ಏನಾಯ್ತು, ಮತ್ತೇನಾಯ್ತು. ಯಹಿ ಸತ್ಯನಾರಾಯಣ್ ಕಿ ಕಹಾನಿ ಹೈ. ಇದಾಗಿದೆ ಸತ್ಯನಾರಾಯಣನ ಕಥೆ. ಸತ್ಯ ತೋ ಏಕ್ ಹಿ ಬಾಪ್ ಹೈ. ಸತ್ಯ ಅಂತೂ ಒಬ್ಬರೇ ತಂದೆ ಆಗಿದ್ದಾರೆ. ಜೋ ಇಸ್ ಸಮಯ ಆಕರ್ ಸಾರೆ ಆದಿ ಮಧ್ಯ ಅಂತ್ ಕಾ ತುಮ್ಕೋ ನಾಲೆಜ್ ದೇ ರಹೆ ಹೈ. ಸತ್ಯ ಅಂತೂ ಒಬ್ಬರೇ ತಂದೆ ಆಗಿದ್ದಾರೆ, ಯಾರು ಸತ್ಯವನ್ನ ತಿಳಿಸ್ಕೊಡ್ತಾರೆ. ಈ ಸಮಯದಲ್ಲಿ ಬಂದು ನಮ್ಗೆ ಪೂರ್ಣ ಕಲ್ಪದ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನ ತಿಳಿಸ್ಕೊಡ್ತಾ ಇದ್ದಾರೆ. ಜೋ ಔರ್ ಕೋಯಿ ದೇ ನಾ ಸಖೆ. ಇದನ್ನ ಬೇರೆ ಯಾರು ಕೂಡ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಮನುಷ್ಯ ತೋ ಬಾಪ್ ಕೋ ಹಿ ನಹಿ ಜಾನ್ತೆ. ಮನುಷ್ಯರಿಗಂತೂ ತಂದೆ ಯಾರು ಅಂತಾನೆ ಗೊತ್ತಿಲ್ಲ. ಜಿಸ್ ಡ್ರಾಮಾ ಮೇ ಆಕ್ಟರ್ ಹೈ ಉನ್ಕೆ ಕ್ರಿಯೇಟರ್ ಡೈರೆಕ್ಟರ್ ಆದಿ ಕೋ ನಹಿ ಜಾನ್ತೆ. ಯಾರು ಈ ವಿಶ್ವ ನಾಟಕದಲ್ಲಿ ಪಾತ್ರಧಾರಿಗಳಾಗಿದ್ದಾರೆ ಆ ವಿಶ್ವ ನಾಟಕದ ನಿರ್ದೇಶಕರು ಯಾರು, ರಚಯಿತರು ಯಾರು ಅಂತ ಗೊತ್ತಿಲ್ಲ. ತೋ ಬಾಕಿ ಕೌನ್ ಜಾನೆಂಗೆ. ರಚಯಿತ ಯಾರು, ನಿರ್ದೇಶಕರು ಯಾರು ಅಂತಾನೆ ಗೊತ್ತಿಲ್ಲ ಅಂದ್ರೆ ಮತ್ತಿನ್ನೇನ್ ತಿಳ್ಕೊಳ್ತಾರೆ. ಅಭಿ ತುಮ್ಕೋ ಬಾಪ್ ಬತಾತೆ ಹೈ ಡ್ರಾಮಾ ಅನುಸಾರ್ ಯ ಫಿರ್ ಬಿ ಐಸಾ ಹೋಗಾ. ಈಗಂತೂ ತಂದೆ ತಮ್ಗೆ ತಿಳಿಸ್ಕೊಡ್ತಾ ಇದ್ದಾರೆ, ಈ ನಾಟಕದ ಅನುಸಾರ ಮತ್ತೆ ಇದೇ ರೀತಿ ನಡೆಯುತ್ತೆ. ಬಾಪ್ ಆಕರ್ ತುಮ್ ಬಚ್ಚೋಂಕೋ ಫಿರ್ ಪಡಾಯಂಗೆ. ತಂದೆ ಬಂದು ನಾವು ಮಕ್ಕಳಿಗೆ ಮತ್ತೆ ಓದಿಸ್ತಾರೆ. ಯಹಾ ದೂಸರಾ ಕೋಯಿ ಆ ನಾ ಸಕೆ. ಇಲ್ಲಿ ಬೇರೆ ಯಾರು ಕೂಡ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಬಾಪ್ ಕೇತೆ ಹೇ ಮೇ ಬಚ್ಚೋಂಕೋ ಹಿ ಪಡಾತಾ ಹೂಂ. ತಂದೆ ಹೇಳ್ತಾರೆ, ನಾನು ನೀವು ಮಕ್ಕಳಿಗೆನೆ ಓದಿಸ್ತೇನೆ. ಕೋಯಿ ನಯೇ ಕೋ ಯಹಾ ನಹಿ ಬೈಠ್ ಸಕ್ತೆ. ಯಾರೇ ಹೊಸೊಬ್ರು ಇಲ್ಲಿ ಕುತ್ಕೊಳ್ಳಕ್ಕೆ ಸಾಧ್ಯ ಇಲ್ಲ. ಇಂದ್ರಪ್ರಸ್ಥ ಕಿ ಕಹಾನಿ ಬಿ ಹೇನಾ. ಇಂದ್ರಪ್ರಸ್ಥದ ಕಥೆನೂ ಕೂಡ ಇದೆ ತಾನೆ. ನೀಲಂ ಪರಿ ಪುಖ್ರಾಜ್ ಪುರಿ ನಾಮ್ ಹೇನಾ. ನೀಲಿ ಹರಳು ಹಾಗೂ ಪುಷ್ಯರಾಗ ಇದೆಲ್ಲದರ ಹೆಸರು ಇದೆ ತಾನೆ. ತುಮ್ಹಾರೆ ಮೇ ಬಿ ಕೋಯಿ ಹೀರೆ ಜೈಸಾ ರತ್ನ ಹೈ. ಕೆಲವರಂತೂ ಇಲ್ಲಿ ವಜ್ರ ಸಮಾನವಾದಂತಹ ರತ್ನಗಳಿದ್ದಾರೆ. देखो रमेश ने ऐसी बात निकाली प्रदर्शनी की जो सबका विचार सागर मंथन हुआ. ನೋಡಿ ರಮೇಶ್ ಅಣ್ಣನವರು ಇಂತಹ ಒಂದು ವಿಚಾರವನ್ನ ಪ್ರದರ್ಶನಿಯ ಬಗ್ಗೆ ತಿಳಿಸಿದ್ರು. ಎಲ್ರಿಗೂ ಕೂಡ ಅದರ ಬಗ್ಗೆ ವಿಚಾರ ಸಾಗರ ಮಂಥನ ನಡೀತು ತಾನೆ. ತೋ ಹೀರಾ ಜೈಸಾ ಕಾಮ್ ಕಿಯಾನ ಅಂದ್ರೆ ಇವರು ವಜ್ರ ಸಮಾನವಾದಂತಹ ಕೆಲಸವನ್ನ ಮಾಡಿದ್ರು ತಾನೆ. ಕೋಯಿ ಪುಖ್ರಾಜ್ ಹೈ ಕೋಯಿ ಕ್ಯಾ ಹೈ. ಕೆಲವರು ಪುಷ್ಯರಾಗಿದ್ದಾರೆ, ಇನ್ ಕೆಲವರು ಇನ್ನೊಂದಾಗಿದ್ದಾರೆ. ಕೋಯಿ ತೋ ಬಿಲ್ಕುಲ್ ಕುಚ್ ನಹಿ ಜಾನ್ತೆ. ಕೆಲವ್ರಿಗಂತೂ ಏನೂ ಕೂಡ ಗೊತ್ತಿಲ್ಲ. ಯಹ ಬಿ ಜಾನ್ತೆ ಹೋ ಕಿ ರಾಜಧಾನಿ ಸ್ಥಾಪನ್ ಹೋತಿ ಹೈ. ಇದು ಕೂಡ ನಿಮಗೆ ಗೊತ್ತಿದೆ, ರಾಜಧಾನಿ ಅನ್ನೋದು ಸ್ಥಾಪನೆ ಆಗ್ತಾ ಇದೆ.
उनमें राजाएं ರಾಣಿಯ आदि सब चाहिए. ಆ ರಾಜಧಾನಿಯಲ್ಲಿ ರಾಣಿಯರು ರಾಜರು ಎಲ್ಲರೂ ಕೂಡ ಬೇಕು. तुम समझते हो हम ब्राह्मण श्रीमत पर पढ़कर विश्व के मालिक बनते हैं. ತಾವಂತೂ ಅರ್ಥ ಮಾಡ್ಕೊಂಡಿದ್ದೀರಾ, ನಾವು ಬ್ರಾಹ್ಮಣರು ಶ್ರೀಮತದಂತೆ ನಡೆದು ವಿಶ್ವಕ್ಕೆ ಮಾಲೀಕರಾಗ್ತೇವೆ. ಕಿತನಿ ಖುಷಿ ಹೋನಿ ಚಾಹಿಯೆ, ಎಷ್ಟು ಅಪಾರವಾದಂತಹ ಖುಷಿ ಆಗ್ಬೇಕಾಗಿದೆ. ಯ ಮೃತ್ಯುಲೋಕ ಖತಮ್ ಹೋನಾ ಹೈ, ಈ ಮೃತ್ಯುಲೋಕ ಅಂತೂ ಈಗ ಸಮಾಪ್ತಿಯಾಗದಿದೆ. ಯ ಬಾಬಾ ತೋ ಅಭಿ ಹಿ ಸಮಜ್ತೆ ರಹತೆ ಹೈ ಕಿ ಹಮ್ ಜಾಕರ್ ಬಚ್ಚಾ ಬನೆಂಗೆ, ಈ ಬಾಬಾ ಅವರಂತೂ ಈಗ್ಲಿಂದಾನೇ ತಿಳ್ಕೊಳ್ತಾರೆ ನಾವಂತೂ ಹೋಗಿ ಸಣ್ಣ ಮಗು ಆಗ್ತೇವೆ ಅಂತ. ಬಚ್ಪನ್ ಕಿ ವ ಬಾತೆ ಅಭಿ ಹಿ ಸಾಮ್ನೆ ಆ ರಹಿ ಹೈ. ಬ್ರಹ್ಮ ತಂದೆ ಹೇಳ್ತಾ ಇದ್ರೆ ಆ ಬಾಲ್ಯದ ಮಾತುಗಳು ನಂಗೀಗ ನನ್ನ ಕಣ್ಣು ಮುಂದೆ ಬರ್ತಾ ಇದೆ. ಚಲನಿ ಬದಲ್ ಜಾತಿ ಹೈ, ಅದನ್ನ ಕಣ್ಣು ಮುಂದೆ ಬಂದಿದ ತಕ್ಷಣ ಅವರ ನಡವಳಿಕೆಯನ್ನೇ ಬದಲಾವಣೆ ಆಗೋಗ್ಬಿಡುತ್ತೆ. ऐसा ही वहां भी जब बूढ़े होंगे तो समझेंगे अब यह वानप्रस्थी शरीर छोड़ हम किशोर अवस्था में चले जाएंगे. ಆ ಸ್ವರ್ಗದಲ್ಲೂ ಕೂಡ ಯಾವಾಗ ನಾವು ವೃದ್ಧರಾಗ್ತೀವಿ ಆಗ ನಾವು ಕೂಡ ಅಲ್ಲಿ ತಿಳ್ಕೊಳ್ತೀವಂತೆ ಈ ವಾನಪ್ರಸ್ಥ ಶರೀರವನ್ನ ಬಿಟ್ಟು ನಾವಂತೂ ಬಾಲ್ಯಾವಸ್ಥೆಯ ಸ್ಥಿತಿಯಲ್ಲಿ ಹೋಗ್ತೇವೆ. ಬಚ್ಪನ್ ಹೇ ಸತೋ ಪ್ರಧಾನ್ ಅವಸ್ಥಾ, ಬಾಲ್ಯತನ ಆಗಿದೆ ಸತೋಪ್ರಧಾನವಾದಂತಹ ಸ್ಥಿತಿ. ಲಕ್ಷ್ಮೀನಾರಾಯಣ್ ತೋ ಯುವ ಹೇ, ಲಕ್ಷ್ಮೀನಾರಾಯಣರಂತೂ ಯುವಕರಾಗಿದ್ದಾರೆ. ಶಾದಿ ಕಿಯೇ ಹುಯೇ ಕೋ ಕಿಶೋರ್ ಅವಸ್ಥಾ ತೋಡಿ ಕಹೆಂಗೆ, ಯಾರು ಮದ್ವೆ ಮಾಡ್ಕೊಂಡಿರ್ತಾರೆ ಅವರನ್ನ ಬಾಲ್ಯಾವಸ್ಥೆ ಅಂತ ಹೇಳಲಿಕ್ಕೆ ಸಾಧ್ಯನಾ? ಯುವ ಅವಸ್ಥಾ ಕೋ ರಜೋ, ವೃದ್ಧ ಕೋ ತಮೋ ಕೇತೆ ಹೇ. ಯುವ ಅವಸ್ಥೆಗೆ ರಜೋ, ವೃದ್ಧಾವಸ್ಥೆಗೆ ತಮೋ ಅಂತ ಹೇಳಲಾಗುತ್ತೆ. ಇಸ್ಲಿಯೇ ಕೃಷ್ಣ ಪರ್ ಲವ್ ಜಾಸ್ತಿ रहता है. ಆ ಬಾಲ್ಯಾವಸ್ಥೆ ಸತೋ ಪ್ರಧಾನವಾಗಿರುವ ಕಾರಣ ಕೃಷ್ಣನ ಮೇಲೆ ಬಹಳಷ್ಟು ಹೆಚ್ಚು ಪ್ರೀತಿ ಇರುತ್ತೆ. ಹೇತು ಲಕ್ಷ್ಮೀನಾರಾಯಣ್ ಬಿ ವಹಿ, ಅವರನ್ನೇ ಲಕ್ಷ್ಮೀನಾರಾಯಣರು ಕೂಡ ಆಗ್ತಾರೆ ಮುಂದೆ ಹೋಗಿ. ಪರಂತು ಮನುಷ್ಯ ಬಾತೆ ನಹಿ ಜಾನ್ತೆ, ಅಂದ್ರೆ ಈ ರಾಧೆ ಕೃಷ್ಣರೇ ಮುಂದೆ ಹೋಗಿ ಲಕ್ಷ್ಮೀನಾರಾಯಣರಾಗ್ತಾರೆ, ಈ ಮಾತನ್ನ ಮನುಷ್ಯರು ತಿಳ್ಕೊಂಡಿಲ್ಲ. ಕೃಷ್ಣ ಕೋ ದ್ವಾಪರ್ ಮೇ ಲಕ್ಷ್ಮೀ ನಾರಾಯಣ್ ಕೋ ಸತ್ಯುಗ್ ಮೇ ಲೇ ಗಯೇ ಹೈ. ಕೃಷ್ಣನನ್ನ ದ್ವಾಪರ ಯುಗದಲ್ಲಿ ಲಕ್ಷ್ಮೀನಾರಾಯಣನ ಸತ್ಯುಗದಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಅಭಿ ತುಮ್ ದೇವತಾ ಬನ್ನೆ ಕಾ ಪುರುಷಾರ್ಥ ಕರ್ ರಹೆ ಹೋ, ಈಗ ತಾವು ದೇವತೆಗಳಾಗುವಂತಹ ಪುರುಷಾರ್ಥವನ್ನ ಮಾಡ್ತಾ ಇದ್ದೀರಾ. ಬಾಪ್ ಕೇತೆ ಹೇ ಕುಮಾರಿಯೋಂ ಕೋ ತೋ ಬಹುತ್ ಕಡಾ ಹೋನಾ ಚಾಹಿಯೆ, ತಂದೆ ಹೇಳ್ತಾರೆ ತಾವು ಕುಮಾರಿಯರು ಎದ್ದು ನಿಂತ್ಕೊಳ್ಬೇಕಾಗಿದೆ ಸೇವೆಗಾಗಿ. ಕುವಾರಿ ಕನ್ಯಾ अदर कुमारी दिलवाड़ा आदि जो भी मंदिर है यह तुम्हारे ही एक्यूरेट यादगार है. ಬಾಬೋರ್ ಹೇಳ್ತಾ ಇದ್ದಾರೆ ಕುಮಾರಿ ಕನ್ಯೆಯರ ಮಂದಿರ ಹಾಗೂ ಅದರ್ ಕುಮಾರಿ ಮಂದಿರ ಮತ್ತೆ ದಿಲ್ವಾಡಾ ಮಂದಿರ ಇದೆಲ್ಲವೂ ಕೂಡ ತಮಗೆ ಸರಿಯಾದಂತಹ ನೆನಪಾರ್ಥಗಳಾಗಿದೆ, ಯಥಾರ್ಥವಾದಂತಹ ನೆನಪಾರ್ಥ ಆಗಿದೆ. ವ ಜಡ್ ಯ ಚೈತನ್ಯ, ಅಲ್ಲಿ ಜಡ ಮಂದಿರಗಳು, ಇಲ್ಲಿ ಚೈತನ್ಯವಾಗಿ ತಾವು ಕೂತಿದ್ದೀರಾ. ತುಮ್ ಯಹಾ ಚೈತನ್ಯ ಮೇ ಬೈಟೆ ಹೋ ಭಾರತ್ ಕೋ ಸ್ವರ್ಗ ಬನಾ ರಹೆ ಹೋ, ತಾವಂತೂ ಇಲ್ಲಿ ಚೈತನ್ಯ ರೂಪದಲ್ಲಿ ಕೂತಿದ್ದೀರಾ, ಭಾರತವನ್ನ ಸ್ವರ್ಗವನ್ನಾಗಿ ಮಾಡ್ತಾ ಇದ್ದೀರಾ. ಸ್ವರ್ಗ ತೋ ಯಹಾ ಹಿ ಹೋಗ, ಸ್ವರ್ಗ ಅಂತೂ ಇಲ್ಲಿಯೇ ಆಗತ್ತೆ. ಮೂಲ್ ವತನ್ ಸೂಕ್ಷ್ಮ ವತನ್ ಕಹಾ ಹೈ ತುಮ್ ಬಚ್ಚೋಂ ಕೋ ಸಬ್ ಮಾಲೂಮ್ ಹೈ. ಮೂಲವತನ ಸೂಕ್ಷ್ಮವತನ ಎಲ್ಲಿದೆ ಇದೆಲ್ಲವೂ ಕೂಡ ತಾವು ಮಕ್ಕಳಿಗೆ ಗೊತ್ತಿದೆ. ಸಾರಾ ಡ್ರಾಮಾ ಕೋ ತುಮ್ ಜಾನ್ತೆ ಹೋ, ಪೂರ್ಣ ನಾಟಕವನ್ನ ತಾವು ತಿಳ್ಕೊಂಡಿದ್ದೀರಾ. ಜೋ ಪಾಸ್ಟ್ ಹೋಗಯಾ ಸೋ ಫಿರ್ ಫ್ಯೂಚರ್ ಹೋಗಾ ಫಿರ್ ಪಾಸ್ಟ್ ಹೋಗಾ, ಯಾವುದು ಆಗೋಗಿದೆ ಮತ್ತೆ ಅದೇ ಭವಿಷ್ಯವಾಗುತ್ತೆ, ಮತ್ತೆ ಅದೇ ಭೂತ ಆಗೋಗ್ಬಿಡುತ್ತೆ. ತುಮ್ಕೋ ಕೌನ್ ಪಡಾತೆ ಹೈ ಯೆ ಸಮಜ್ನಾ ಹೈ, ತಮ್ಗೆ ಯಾರು ಓದಿಸ್ತಾ ಇದ್ದಾರೆ ಇದನ್ನ ತಾವು ಅರ್ಥ ಮಾಡ್ಕೊಳ್ಬೇಕು. ಹಮ್ಕೋ ಭಗವಾನ್ ಪಡಾತೆ ಹೈ, ನಮ್ಗೆ ಭಗವಂತ ಓದಿಸ್ತಾ ಇದ್ದಾರೆ. ಬಸ್ ಖುಷಿ ಮೇ ಟಂಡೆ ಟಾರ್ ಹೋ ಜಾನಾ ಚಾಹಿಯೆ, ಕೇವಲ ಖುಷಿಯಲ್ಲಿ ಶಾಂತರೋ ಶೀತಲರೋ ಆಗ್ಬೇಕಾಗಿದೆ. ಬಾಪ್ ಕಿ ಯಾದ್ ಸೆ ಸಬ್ ಗೋಠಾಲೆ ನಿಕಲ್ ಜಾತೆ ಹೈ, ತಂದೆಯ ನೆನಪಿನಿಂದ ಈ ಎಲ್ಲಾ ಗೊಂದಲಗಳು ಕೂಡ ಸಮಾಪ್ತಿ ಆಗ್ತವೆ. ಬಾಬಾ ಹಮಾರಾ ಬಾಪ್ ಬಿ ಹೈ, ಹಮ್ಕೋ ಪಡಾತೆ ಬಿ ಹೈ, ಫಿರ್ ಹಮ್ಕೋ ಸಾಥ್ ಬಿ ಲೇ ಜಾಯೆಂಗೆ. ನಮ್ಮ ತಂದೆನೂ ಕೂಡ ಆಗಿದ್ದಾರೆ, ನಮಗೆ ವಿದ್ಯಾಭ್ಯಾಸವನ್ನು ಕೂಡ ಮಾಡಿಸ್ತಾರೆ, ನಂತರ ನಮ್ಮನ್ನ ಜೊತೆಲೂ ಕೂಡ ಕರ್ಕೊಂಡೋಗ್ತಾರೆ. ಅಪ್ನೆ ಕೋ ಆತ್ಮ ಸಮಜ್ ಪರಮಾತ್ಮ ಬಾಪ್ ಸೆ ಐಸಿ ಬಾತೆ ಕರ್ನಿ ಹೈ,
ತಮ್ಮನ್ನ ತಾವು ಆತ್ಮ ಅಂತ ತಿಳಿದು ಪರಮಾತ್ಮ ತಂದೆಯ ಜೊತೆ ಹೀಗೆ ಮಾತನಾಡಬೇಕಾಗಿದೆ. बाबा हमको अभी मालूम पड़ा है ब्रह्मा और विष्णु का भी मालूम पड़ा है. ಈಗಂತೂ ನಮಗೆ ತಂದೆನೂ ಕೂಡ ಗೊತ್ತಾಗಿದ್ದಾರೆ, ಅಂತಂದ್ರೆ ಬ್ರಹ್ಮ ಹಾಗೂ ವಿಷ್ಣು ಯಾರು ಅಂತನೂ ಕೂಡ ಗೊತ್ತಿದೆ. ವಿಷ್ಣು ಬಿ ಕಿ ನಾಭಿ ಸೆ ಬ್ರಹ್ಮ ನಿಕ್ಲಾ, ವಿಷ್ಣುನ ನಾಭಿಯಿಂದ ಬ್ರಹ್ಮ ಬಂದ್ರು. ಅಬ್ ವಿಷ್ಣು ದಿಖಾತೆ ಹೇ ಕ್ಷೀರ್ ಸಾಗರ್ ಮೇ, ಈಗ ಅದೇ ವಿಷ್ಣುವನ್ನ ಕ್ಷೀರಸಾಗರದಲ್ಲಿ ತೋರಿಸ್ತಾರೆ. ಬ್ರಹ್ಮಕೋ ಸೂಕ್ಷ್ಮವತನ್ ಮೇ ದಿಖಾತೆ ಹೇ, ಹಾಗೂ ಬ್ರಹ್ಮನನ್ನ ಸೂಕ್ಷ್ಮವತನದಲ್ಲಿ ತೋರಿಸ್ತಾರೆ. ವಾಸ್ತವಮೇ ಹೇ ಯಹ, ವಾಸ್ತವಿಕವಾಗಿ ಅವರಿರೋದು ಈ ಸಾಕಾರ ಪ್ರಪಂಚದಲ್ಲಿ. ವಿಷ್ಣು ತೋ ಹುವಾ ರಾಜ್ಯ ಕರ್ನೆ ವಾಲ, ವಿಷ್ಣು ಅಂತೂ ರಾಜ್ಯವನ್ನ ನಡೆಸುವಂತವ್ರು. ಅಗರ್ ವಿಷ್ಣು ಸೆ ಬ್ರಹ್ಮ ನಿಕ್ಲಾ ತೋ ಜರೂರ್ ರಾಜ್ಯ ಬಿ ಕರೇಗಾ, ಒಂದ್ ವೇಳೆ ವಿಷ್ಣುವಿನ ನಾಭಿಯಿಂದ ಬ್ರಹ್ಮ ಬಂದ್ರು ಅಂತಂದ್ರೆ ಅವ್ರು ಅವಶ್ಯಕವಾಗಿ ರಾಜ್ಯವನ್ನು ಕೂಡ ನಡೆಸಬೇಕು. ವಿಷ್ಣು ಕಿ ನಾಭಿ ಸೆ ನಿಕ್ಲಾ ತೋ ಜೈಸೆ ಕಿ ಬಚ್ಚಾ ಹೋಗಯ, ವಿಷ್ಣುವಿನ ನಾಭಿಯಿಂದ ಬ್ರಹ್ಮ ಬಂದ್ರು ಅಂತಂದ್ರೆ ಅವರು ಮಗುವಾದ್ರು, ಮಗುವಿನ ತರಹ ಆಯ್ತು. ಎಸ್ಸ ಬಾತೆ ಬಾ ಬೈಟ್ ಸಮಜಾತೆ ಹೇ, ಇದೆಲ್ಲ ಮಾತುಗಳನ್ನ ತಂದೆ ಕುಳಿತು ಅರ್ಥ ಮಾಡಿಸ್ತಾರೆ. ಬ್ರಹ್ಮ ಕಿ 84 ಜನ್ಮ ಪೂರೆ ಕರ್ ಅಬ್ ಫಿರ್ ವಿಷ್ಣುಪುರಿ ಕೆ ಮಾಲಿಕ್ ಬಂತೆ ಹೇ, ಬ್ರಹ್ಮನ 84 ಜನ್ಮಗಳ ಪೂರ್ಣ ಆದ ನಂತರ ವಿಷ್ಣುಪುರಿಗೆ ಮಾಲೀಕರಾಗ್ತಾರೆ. ಯ ಬಾತೆ ಬಿ ಕೋಯಿ ಪೂರಿ ರೀತಿ ಸಮಜ್ತೆ ನಹಿ ಹೇ, ಈ ಮಾತುಗಳನ್ನ ಯಾರು ಕೂಡ ಪೂರ್ಣ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳೋದಿಲ್ಲ. ತಬ್ ತೋ ವಹ ಖುಷಿ ಕಾ ಪಾರ ನಹಿ ಚಡ್ತಾ, ಅದನ್ನ ಪೂರ್ಣ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ದೇ ಇರುವ ಕಾರಣ ಖುಷಿಯ ಎಲ್ಲೇ ಮೀರಿ ಹೋಗೋದಿಲ್ಲ. ಗೋಪ್ ಗೋಪಿಯಾ ತೋ ತುಮ್ ಹೋ, ಗೋಪ ಗೋಪಿಕೆಯರಂತೂ ತಾವಾಗಿದ್ದೀರಾ. ಸತ್ಯುಗ್ ಮೇ ತೋಡೆ ಹಿ ಹೊಂಗೆ, ಸತ್ಯುಗದಲ್ಲಿ ಇವರೆಲ್ಲರೂ ಕೂಡ ಇರ್ತಾರ. ವಹಾ ತೋ ಹೊಂಗೆ ಪ್ರಿನ್ಸ್ ಪ್ರಿನ್ಸಸ್, ಅಲ್ಲಿರ್ತಾರೆ ರಾಜಕುಮಾರ ರಾಜಕುಮಾರಿಯರು. ಗೋಪ್ ಗೋಪಿಯೋಂಕ ಗೋಪಿ ವಲ್ಲಭ ಹೆನಾ, ಗೋಪ ಗೋಪಿಯರ ತಂದೆ ಗೋಪಿ ವಲ್ಲಭ ತಾನೆ. ಪ್ರಜಾಪಿತಾ ಬ್ರಹ್ಮ ಹೇ ಸಬ್ಕಾ ಬಾಪ್ ಔರ್ ಫಿರ್ ಸಬ್ ಆತ್ಮೋಂ ಕಾ ಬಾಪ್ ಹೇ ನಿರಾಕಾರ ಶಿವ್. ಪ್ರಜಾಪಿತಾ ಬ್ರಹ್ಮ ಹೇ ಸಬ್ಕಾ ಬಾಪ್, ಪ್ರಜಾಪಿತಾ ಬ್ರಹ್ಮ ಆಗಿದ್ದಾರೆ ಸರ್ವರ ತಂದೆ. ಫಿರ್ ಸಬ್ ಆತ್ಮೋಂ ಕಾ ಬಾಪ್ ಹೇ ನಿರಾಕಾರ ಶಿವ್, ಅದಾದ ನಂತರ ಸರ್ವಾತ್ಮಗಳ ತಂದೆ ಆಗಿದ್ದಾರೆ ನಿರಾಕಾರ ಶಿವ. ಯಸಬ್ ಹೇ ಮುಖ ವಂಶಾವಳಿ, ಇವರೆಲ್ಲರೂ ಆಗಿದ್ದಾರೆ ಮುಖ ವಂಶಾವಳಿಗಳು. ಅಂದ್ರೆ ಎಲ್ಲಾ ಬ್ರಾಹ್ಮಣರಾಗಿದ್ದಾರೆ ಮುಖ ವಂಶಾವಳಿಗಳು. ತುಮ್ ಸಬ್ ಬೀಕೆ ಬಾಯಿ ಬೆಹನ್ ಹೋಗೇ, ತಾವೆಲ್ಲ ಬ್ರಹ್ಮ ಕುಮಾರ ಕುಮಾರಿಯರು ಸಹೋದರ ಸಹೋದರಿಯರಾಗೋಗ್ಬಿಟ್ರಿ. ಕ್ರಿಮಿನಲ್ ಐ ಹೋ ನಾ ಸಕೆ, ವಿಖಾರಿ ದೃಷ್ಟಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಇಸ್ಮೆ ಹಿ ಮಾಯಾ ಹಾರ್ ಖಿಲಾತಿ ಹೇ, ಇದ್ರಲ್ಲೇ ಮಾಯೆ ನಮ್ಮನ್ನ ಸೋಲನ್ನ ಒಪ್ಸುತ್ತೆ. ಬಾಪ್ ಕೇತೆ ಹೇ ಅಭಿ ತಕ್ ಜೋ ಕುಚ್ ಪಡಾ ಹೇ ಉಸೆ ಬುದ್ಧಿ ಸೆ ಭೂಲ್ ಜಾವೋ, ತಂದೆ ಹೇಳ್ತಾರೆ ಇಲ್ಲಿಯವರೆಗೆ ತಾವು ಏನೆಲ್ಲ ಓದಿದೀರಾ ಅದನ್ನ ತಾವು ಬುದ್ಧಿಯಿಂದ ಸಂಪೂರ್ಣವಾಗಿ ಮರ್ತ್ಬಿಡಿ. ಮೇ ಜೋ ಸುನಾತಾ ಹೂಂ ವಹ್ ಪಡೋ, ತಂದೆ ಹೇಳ್ತಾರೆ ನಾನು ಏನ್ ಓದಿಸ್ತೀನಿ ಅದನ್ನ ತಾವು ಓದಿ. ಸಿಡಿ ತೋ ಬಡಿ ಫಸ್ಟ್ ಕ್ಲಾಸ್ ಹೇ, ಈ ಏಣಿ ಅಂತೂ ಬಹಳ ಚೆನ್ನಾಗಿದೆ. ಸಾರಾ ಮದಾರ್ ಹೇ ಏಕ್ ಬಾತ್ ಪರ್, ಎಲ್ಲದರ ಆಧಾರ ಒಂದು ಮಾತಿನ ಮೇಲೆ ಇದೆ. ಗೀತಾ ಕಾ ಭಗವಾನ್ ಕೌನ್, ಗೀತೆಯ ಭಗವಂತ ಯಾರು. ಕೃಷ್ಣ ಕೋ ಭಗವಾನ್ ಕಹ ನಹಿ ಸಕ್ತೆ, ಕೃಷ್ಣನನ್ನ ಭಗವಂತ ಅಂತ ಕರೀಲಿಕ್ಕೆ ಸಾಧ್ಯ ಇಲ್ಲ. ವೋ ತೋ ಸರ್ವಗುಣ ಸಂಪನ್ನ ದೇವತಾ ಹೇ, ಅವರಂತೂ ಆಗಿದ್ದಾರೆ ಸರ್ವಗುಣ ಸಂಪನ್ನ ದೇವತೆ. ಉನ್ಕಾ ನಾಮ್ ಗೀತಾ ಮೇ ದೇ ದಿಯಾ ಹೇ, ಅವರ ಹೆಸರನ್ನ ಗೀತೆಯಲ್ಲಿ ಕೊಟ್ಬಿಟ್ಟಿದ್ದಾರೆ. ಸಾವ್ರಾ ಬಿ ಉನ್ಕೋ ಬನಾಯಾ ಹೇ, ಕುರುಪರನ್ನಾಗಿಯೂ ಕೂಡ ಅವರನ್ನ ಮಾಡಿದ್ದಾರೆ. ಔರ್ ಫಿರ್ ಲಕ್ಷ್ಮೀ ನಾರಾಯಣ್ ಕೋ ಬಿ ಸಾವ್ರಾ ಕರ್ ದೇತೆ ಹೇ, ಅದಾದ ನಂತರ ಕಪ್ಪಾಗಿ ಆ ಲಕ್ಷ್ಮೀನಾರಾಯಣರನ್ನು ಕೂಡ ಮಾಡ್ಬಿಡ್ತಾರೆ. ಕೋಯಿ ಹಿಸಾಬ್ ಕಿತಾಬ್ ಹಿ ನಹಿ, ಇದರಲ್ಲಿ ಯಾವುದೇ ಲೆಕ್ಕಾಚಾರನೇ ಇಲ್ಲ. ರಾಮಚಂದ್ರ ಕೋ ಬಿ ಕಾಲಾ ಕರ್ ದೇತೆ ಹೇ, ರಾಮಚಂದ್ರನನ್ನು ಕೂಡ ಕಪ್ಪು ಶಿಲೆಯಲ್ಲಿ ಮಾಡ್ಬಿಡ್ತಾರೆ. ಬಾಪ್ ಕೇತೆ ಹೇ ಕಾಮಚಿತಾ ಪರ್ ಬೈಟ್ನೆ ಸೆ ಸಾವ್ರಾ ಹುವಾ ಹೇ, ತಂದೆ ತಿಳಿಸ್ಕೊಡ್ತಾರೆ ಕಾಮಚಿತೆಯಲ್ಲಿ ಆ ಆತ್ಮ ಯಾವಾಗ ಬರ್ತಾರೆ ಕುತ್ಕೊಳ್ತಾರೆ ಆಗ ಕುರೂಪಿ ಆಗ್ತಾರೆ. ನಾಮ್ ಕರ್ಕೆ ಏಕ ಲಿಯಾ ಜಾತಾ ಹೇ, ಹಾಗ್ ನೋಡಿದ್ರೆ ಎಲ್ಲ ಆತ್ಮಗಳು ಕೂಡ ಕಾಮಚಿತೆಯಲ್ಲಿ ಕುಳಿತು ಕುರೂಪಿ ಆಗಿದ್ದಾರೆ, ಆದ್ರೆ ಹೆಸರನ್ನಂತೂ ಒಬ್ಬರದು ತಗೊಳ್ಳಾಗುತ್ತೆ. ತುಮ್ ಸಬ್ ಬ್ರಾಹ್ಮಣ್ ಹೋ, ತಾವೆಲ್ಲರೂ ಕೂಡ ಬ್ರಾಹ್ಮಣರಾಗಿದ್ದೀರಾ. ಅಭಿ ತುಮ್ ಜ್ಞಾನ್ ಚಿತಾ ಪರ್ ಬೈಠತೆ ಹೋ, ತಾವೀಗ ಜ್ಞಾನದ ಬೆಂಕಿಯಲ್ಲಿ ಕೂತ್ಕೊಳ್ತಾ ಇದ್ದೀರಾ.
ಶೂದ್ರ ಕಾಮ್ ಚಿತಾ ಪರ್ ಬೇಡ್ತೆ ಹೇ, ಶೂದ್ರರು ಈ ಕಾಮ ವಿಕಾರದಲ್ಲಿ ಚಿತೆಯಲ್ಲಿ ಕೂತ್ಕೊಳ್ತಾರೆ. ಬಾಪ್ ಕೇತೆ ಹೇ ವಿಚಾರ್ ಸಾಗರ್ ಮಂಥನ್ ಕರ್ ಯುಕ್ತಿಯಾ ನಿಕಾಲೋ ಕಿ ಕೇಸೆ ಜಾಯೆಂಗೆ. ತಂದೆ ಹೇಳ್ತಾರೆ, ವಿಚಾರ ಸಾಗರ ಮಂಥನ ಮಾಡಿ ಇಂತಹ ಚಳಕಗಳನ್ನ ರಚನೆ ಮಾಡಿ ಹೇಗೆ ನಾವು ಆ ಪದವಿಯನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ ಅಥವಾ ಹೇಗೆ ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಸಾಧ್ಯ. ಜಾಯೆಂಗೆ ಬಿ ಡ್ರಾಮಾ ಅನುಸಾರ. ತಂದೆ ಹೇಳ್ತಾರೆ, ಅವಶ್ಯಕವಾಗಿ ನಾಟಕದ ಅನುಸಾರ ಹೋಗ್ತೇವೆ. ಡ್ರಾಮಾ ಬಡಾ ಧೀರೆ ಧೀರೆ ಚಲ್ತಾ ಹೇ. ನಾಟಕ ಅಂತೂ ನಿಧಾನವಾಗಿ ನಡೆಯುತ್ತೆ. अच्छा, मीठे मीठे सिकलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को गुड मॉर्निंग और नमस्ते. धारणೆಗಾಗಿ ಮುಖ್ಯ ಸಾರ. ಮೊದಲನೇ ಪಾಯಿಂಟ್ ಆಗಿದೆ, सदा इसी स्मृति में रहना है कि हम गोपी वल्लभ के गोप गोपियां हैं. ಸದಾ ಇದೇ ಸ್ಮೃತಿಯಲ್ಲಿ ಇರಬೇಕಾಗಿದೆ, ನಾವು ಗೋಪಿ ವಲ್ಲಭನ ಗೋಪ ಗೋಪಿಕೆಯರು. ಇಸಿ ಸ್ಮೃತಿ ಸೆ ಸದಾ ಖುಷಿ ಕಾ ಪಾರಾ ಚಢಾ ರಹೆ. ಇದೇ ಸ್ಮೃತಿಯಲ್ಲಿ ನಮ್ಮ ಖುಷಿ ಅನ್ನೋದು ಎಲ್ಲೇ ಮೀರಿ ಹೋಗ್ಬೇಕು. ಎರಡನೇದಾಗಿದೆ, ಅಭಿ ತಕ್ ಜೋ ಕುಚ್ ಪಢಾ ಹೈ ಉಸೆ ಬುದ್ಧಿ ಸೆ ಭೂಲ್ ಬಾಪ್ ಕೋ ಸುನಾತೆ ಹೈ ವಹಿ ಪಢ್ನಾ ಹೈ. ಇಲ್ಲಿಯವರೆಗೆ ತಾವೇನೆಲ್ಲ ಓದಿದ್ದೀರಾ ಅದೆಲ್ಲವನ್ನು ಕೂಡ ಬುದ್ಧಿಯಿಂದ ಮರೆತು ತಂದೆ ಏನು ತಿಳಿಸ್ಕೊಡ್ತಾರೆ ಅದನ್ನೇ ಓದಬೇಕಾಗಿದೆ. ಹಮ್ ಬಾಯಿ ಬೆಹನ್ ಹೈ, ಇಸ್ ಸ್ಮೃತಿ ಸೆ ಕ್ರಿಮಿನಲ್ ಐಕೋ ಖತಮ್ ಕರ್ನಾ ಹೈ. ನಾವು ಸಹೋದರ ಸಹೋದರಿ ಆಗಿದ್ದೀವಿ, ಈ ಸ್ಮೃತಿಯಿಂದ ಈ ವಿಕಾರಿ ದೃಷ್ಟಿಯನ್ನ ಸಮಾಪ್ತಿ ಮಾಡಬೇಕಾಗಿದೆ. ಮಾಯಾ ಸೆ ಹಾರ್ ನಹಿ ಖಾನಿ ಹೈ, ಮಾಯೆಯಿಂದ ಎಂದಿಗೂ ಕೂಡ ಸೋಲ್ಬಾರದು. ಸದಾ ಇದೇ ಸ್ಮೃತಿಯಲ್ಲಿ ಇರಬೇಕಾಗಿದೆ, ನಾವು ಗೋಪಿ ವಲ್ಲಭನ ಗೋಪ ಗೋಪಿಕೆಯರಾಗಿದ್ದೀವಿ. ಇದೇ ಸ್ಮೃತಿಯಲ್ಲಿದ್ದು ಸದಾ ಕಾಲ ನಮ್ಮ ಖುಷಿ ಎಲ್ಲೇ ಮೀರಿ ಹೋಗ್ಬೇಕು. ಇಲ್ಲಿಯವರೆಗೆ ಏನೆಲ್ಲ ಓದಿದೀವಿ ಅದನ್ನ ಬುದ್ಧಿಯಿಂದ ಮರೆತು ತಂದೆ ಏನು ತಿಳಿಸ್ಕೊಡ್ತಾ ಇದ್ದಾರೆ ಅದನ್ನೇ ಕಲಿಬೇಕಾಗಿದೆ ಅಥವಾ ವಿದ್ಯಾಭ್ಯಾಸವನ್ನ ಮಾಡಬೇಕಾಗಿದೆ. ನಾವು ಸಹೋದರ ಸಹೋದರಿಯಾಗಿದ್ದೀವಿ, ಈ ಸ್ಮೃತಿಯಿಂದ ವಿಕಾರಿ ದೃಷ್ಟಿಯನ್ನ ಸಮಾಪ್ತಿ ಮಾಡಬೇಕಾಗಿದೆ. ಮಾಯೆಯಿಂದ ಎಂದಿಗೂ ಕೂಡ ಸೋಲನ್ನ ಒಪ್ಪಬಾರದು. वरदान, रियलिटी द्वारा रॉयल्टी का प्रत्यक्ष रूप देखने वाले साक्षात्कार मूर्त भव. ಸತ್ಯತೆಯ ಮೂಲಕ ಘನತೆಯ ಪ್ರತ್ಯಕ್ಷ ರೂಪವನ್ನ ನೋಡುವಂತಹ ಸಾಕ್ಷಾತ್ಕಾರ ಮೂರ್ತಿಗಳಾಗಿ. ಸತ್ಯತೆಯ ಮೂಲಕ ಘನತೆಯ ಪ್ರತ್ಯಕ್ಷ ರೂಪವನ್ನ ನೋಡುವಂತಹ ಸಾಕ್ಷಾತ್ಕಾರ ಮೂರ್ತಿಗಳಾಗಿ. अभी ऐसा समय आएगा जब हर आत्मा प्रत्यक्ष रूप में अपनी रियलिटी द्वारा रॉयल्टी का साक्षात्कार कराएगी. ಈಗ ಇಂತಹ ಸಮಯ ಬಂದಿದೆ ಯಾವಾಗ ಪ್ರತಿಯೊಂದು ಆತ್ಮದ ಪ್ರತ್ಯಕ್ಷ ರೂಪ ಸತ್ಯತೆಯ ಮೂಲಕ ಘನತೆಯ ಸಾಕ್ಷಾತ್ಕಾರ ರಾಯಲ್ಟಿ ದೇವತಾ ಸ್ವರೂಪದ ಸಾಕ್ಷಾತ್ಕಾರವಾಗುತ್ತೆ. प्रत्यक्षता के समय माला के मणके का नंबर और भविष्य राज्य का स्वरूप दोनों ही प्रत्यक्ष होगा. ಯಾವಾಗ ಪ್ರತ್ಯಕ್ಷತೆಯ ಸಮಯ ಬರುತ್ತೆ ಆಗ ಮಾಲೆಯಲ್ಲಿ ಯಾವ ಮಣಿಯ ಆಗ್ತೇವೆ, ಯಾವ ಸಂಖ್ಯೆಯಲ್ಲಿ ಬರ್ತೇವೆ ಮತ್ತೆ ಭವಿಷ್ಯದಲ್ಲಿ ಎಂತಹ ಪದವಿಯನ್ನ ಪಡಿತೇವೆ ಇವೆರಡೂ ಕೂಡ ಸಾಕ್ಷಾತ್ಕಾರವಾಗುತ್ತೆ. ಅಭಿ ಜೋ ರೇಸ್ ಕರ್ತೆ ಕರ್ತೆ ಸೋ थोड़ा सा रीस की धूल का पर्दा चमकते हुए हीरो को छिपा देता है. ಈಗಂತೂ ಓಟವನ್ನ ಮಾಡ್ತಾ ಮಾಡ್ತಾ ಸ್ವಲ್ಪ ಹೊಟ್ಟೆ ಕಿಚ್ಚಿನ ಧೂಳು ಪರ್ದೆಯ ರೂಪದಲ್ಲಿ ಆ ವಜ್ರದ ಹೊಳಪನ್ನ ಮುಚ್ಚಿಬಿಟ್ಟಿದೆ. ಅಂತ್ಮೇ ಯ ಪರ್ದಾ ಹಟ್ ಜಾಯೇಗಾ, ಕೊನೆಯಲ್ಲಿ ಈ ಹೊಟ್ಟೆ ಕಿಚ್ಚಿನ ಪರ್ದೆ ಅನ್ನೋದು ತೆಗೆದ್ಬಿಡುತ್ತೆ, ಹೊಟ್ಟೋಗುತ್ತೆ. ಫಿರ್ छिपे हुए हीरे अपने प्रत्यक्ष ಸಂಪನ್ನ ಸ್ವರೂಪ ಮೇ ಆಯಂಗೆ. ಆಗ ಬಚ್ಚಿಟ್ಕೊಂಡಿರುವಂತಹ ವಜ್ರ ಪ್ರತ್ಯಕ್ಷ ಸಂಪನ್ನ ಸ್ವರೂಪದಲ್ಲಿ ಬರುತ್ತೆ. ರಾಯಲ್ ಫ್ಯಾಮಿಲಿ ಅಭಿ ಸೆ ಅಪ್ನಿ ರಾಯಲ್ಟಿ ದಿಖಾಯೇಗಿ. ರಾಜ್ಯ ಪರಿವಾರದ ಆತ್ಮಗಳು ತಮ್ಮ ಘನತೆಯನ್ನ ಈಗಲಿನಿಂದಲೇ ತೋರಿಸ್ತಾರೆ. ಅರ್ಥಾತ್ ಅಪ್ನೆ ಭವಿಷ್ಯ ಪದ್ ಕೋ ಸ್ಪಷ್ಟ ಕರೇಗಿ.
ಅಂದ್ರೆ ಅವರ ಭವಿಷ್ಯದ ಪದವಿ ಏನಿದೆ ಅದು ಸ್ಪಷ್ಟವಾಗಿ ಈಗ್ಲೇನೆ ಅವರಲ್ಲಿ ಕಾಣಿಸುತ್ತೆ. इसलिए रियल्टी द्वारा ರಾಯಲ್ಟಿ ಕಾ ಸಾಕ್ಷಾತ್ಕಾರ ಕರಾವೋ. ಅದಕ್ಕಾಗಿ ಸತ್ಯತೆಯ ಮೂಲಕ ಘನತೆಯನ್ನ ಅರ್ಥಾತ್ ದೇವತಾ ಪದವಿಯ ನಡವಳಿಕೆ ಏನಿದೆ ಅದನ್ನ ಸಾಕ್ಷಾತ್ಕಾರ ಮಾಡಿ. ಈಗ ಇಂತಹ ಸಮಯ ಬಂದಿದೆ ಯಾವಾಗ ಆತ್ಮಗಳ ಪ್ರತ್ಯಕ್ಷ ರೂಪ ಏನಿದೆ ಅದು ಸತ್ಯತೆಯ ಮೂಲಕ ರಾಜ್ಯ ಪದವಿ ಯಾವುದು ದೇವತಾ ಪದವಿಯ ಸಾಕ್ಷಾತ್ಕಾರ ಅನ್ನೋದು ಆಗತ್ತೆ. ಪ್ರತ್ಯಕ್ಷತೆಯ ಸಮಯದಲ್ಲಿ ನಾವು ಮಾಲೆಯಲ್ಲಿ ಎಷ್ಟನೇ ನಂಬರಿನ ಮಣಿ ಹಾಕ್ತೇವೆ ಮತ್ತೆ ಭವಿಷ್ಯ ರಾಜ್ಯದಲ್ಲಿ ಯಾವ ಪದವಿಯನ್ನ ಪಡಿತೇವೆ, ಯಾವ ಸ್ವರೂಪ ಅನ್ನೋದು ನಾವು ಪಡಿತೇವೆ, ಮುಂದಿನ ಜನ್ಮ ಹೇಗಿರುತ್ತೆ ಇವೆರಡೂ ಕೂಡ ಪ್ರತ್ಯಕ್ಷವಾಗುತ್ತೆ. ಈಗಂತೂ ಓಟ ಆಗ್ತಾ ಇದೆ, ಓಟ ನಡೀತಾ ಇದೆ, ಪುರುಷಾರ್ಥದ ಓಟ. ಆದರೆ ಇದರ ಮಧ್ಯದಲ್ಲಿ ಹೊಟ್ಟೆ ಕಿಚ್ಚಿನ ಧೂಳಿನ ಪರ್ದೆಯ ಏನಿದೆ ಇದು ಆ ವಜ್ರದ ಹೊಳಪನ್ನ ಮುಚ್ಚಿಬಿಟ್ಟಿದೆ. ಅಂತ್ಯದಲ್ಲಿ ಈ ಹೊಟ್ಟೆ ಕಿಚ್ಚಿನ ಪರ್ದೆನೂ ಕೂಡ ಹೊಟ್ಟೋಗ್ಬಿಡುತ್ತೆ. ಆಗ ಬಚ್ಚಿಟ್ಕೊಂಡಿರುವಂತಹ ವಜ್ರ ಪ್ರತ್ಯಕ್ಷ ಸಂಪನ್ನ ಸ್ವರೂಪವಾಗಿ ಕಾಣಿಸುತ್ತೆ. ರಾಜ್ಯ ಪರಿವಾರದವರು ಕೂಡ ತಮ್ಮ ಘನತೆಯನ್ನ ಈಗ್ಲಿಂದನೇ ತೋರಿಸ್ಲಿಕ್ಕೆ ಶುರು ಮಾಡ್ತಾರೆ. ಅರ್ಥಾತ್ ಭವಿಷ್ಯದ ಪದವಿ ಏನಿದೆ ಅದು ಸ್ಪಷ್ಟವಾಗಿ ಅವರ ನಡವಳಿಕೆಯಲ್ಲಿ ಕಾಣಿಸುತ್ತೆ. ಸತ್ಯತೆಯ ಮೂಲಕ ಭವಿಷ್ಯದ ದೇವತಾ ಪದವಿಯ ರಾಯಲ್ಟಿ ಪದವಿಯ ಸಾಕ್ಷಾತ್ಕಾರವನ್ನ ತಾವು ತಮ್ಮ ಕರ್ಮದಲ್ಲಿ ಮಾಡಿ ತೋರಿಸಿ. ಸ್ಲೋಗನ್ किसी भी विधि से व्यर्थ को समाप्त कर समर्थ को इमर्ज करो. ಯಾವುದಾದ್ರೂ ವಿಧಿಯಿಂದ ವ್ಯರ್ಥವನ್ನ ಸಮಾಪ್ತಿ ಮಾಡಿ ಸಮರ್ಥವನ್ನ ಪ್ರತ್ಯಕ್ಷಗೊಳಿಸಿ. ಯಾವುದಾದ್ರೂ ವಿಧಿಯಿಂದ ವ್ಯರ್ಥವನ್ನ ಸಮಾಪ್ತಿ ಮಾಡಿ ಸಮರ್ಥತೆಯನ್ನ ಪ್ರತ್ಯಕ್ಷ ಮಾಡಿ. ಅಚ್ಚಾ, ಓಂ ಶಾಂತಿ.